ನಮ್ಮ ಸಾರಥಿ ಕಮ್ಯುನಿಕೇಷನ್ಸ್ ಯಾವುದೇ ಮಾತುಕತೆ ಇದ್ರೂ ಕೂಡ ಯಾರೋ ಒಬ್ಬರನ್ನ ಪರಿಚಯ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕರ್ಕೊಂಡ್ಬಂದು ರಿಸೋರ್ಸ್ ಪರ್ಸನ್ಸ್ ಜೊತೆಗೆ ನಾವು ಯಾವತ್ತೂ ಇದುವರೆಗೂ ಮಾಡಿಲ್ಲ. ಇವತ್ತು ಕೂಡ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡೋದಕ್ಕೆ ನಮ್ಮ ಊರಿನವರೇ ಗೌತಮ್ ಕಾಮತ್ ಅಂತ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದಾರೆ. ಇವರು ನನಗೆ ಪರಿಚಯ ಆಗಿದ್ದು ಅಂತಂದರೆ ಸುಮಾರು 2-3 ಅವರ್ಸು ಒಂದು ಇಂಟ್ರ್ಯಾಕ್ಷನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕಾಂಟೆಕ್ಸ್ಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಬ್ರ್ಯಾಂಡ್ ಬೆಂಗಳೂರು ಅಥವಾ ಬೆಂಗಳೂರು ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನು ಮಾತಾಡೋರು ತುಂಬ ಜನ ಪ್ರೊಫೆಷ್ನಲ್ಸ್ ಇದ್ದಾರೆ, ಆ್ಯಕ್ಟಿವಿಸ್ಟ್ಗಳಿದ್ದಾರೆ, ಅದ್ರ ಜೊತೆಗೆ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರೋಂಥ ರಿಸರ್ಚರ್ಸ್ ಇದ್ದಾರೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೆಂಗಳೂರು ಹೇಗೆ ಬೆಳೆದಿದೆ ಅಂತಂದರೆ ಪ್ಲ್ಯಾನೇ ಇಲ್ಲದೆ ಇರೋವಂತಹ ಊರು ಅಂದರೆ ನಮ್ಮ ದೇಶದಲ್ಲಿ ಬೆಂಗಳೂರು ಅಂತ ಒಂದು ಮಾತಿದೆ. ಆ ಥರ ಇರಬೇಕಾದ್ರೆ ಈಗ ಬೆಂಗಳೂರು ಸೌತು, ಅದರಲ್ಲೂ ವಿಶೇಷವಾಗಿ ಬನಶಂಕರಿ ಕನಕಪುರ ಸ್ಟ್ರೆಚ್ಚಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನೂಕಂಡ್ ಕಾರ್ನರ್ ಆಫ್ ದ ಏರಿಯಾ ಅದನ್ನು ಗೊತ್ತಿರುವಂಥವ್ರು ಗೌತಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಮತ್ತು ಇವರು ಸೆಲ್ಫ್ ಡಿಕ್ಲೇರ್ಡ್ ರಿಸರ್ಚರ್ ಅಂತ ಹೇಳಬಹುದು. ಯಾವ ರೀತಿ ನಮ್ಮ ಏರಿಯಾದಲ್ಲಿ, ನಮ್ಮ ಬನಶಂಕರಿಯಲ್ಲಿ, ನಮ್ಮ ಸೌತ್ ಬೆಂಗಳೂರಲ್ಲಿ ಹೇಗೆ ನಡೀತಾ ಇದೆ, ಯಾವ್ಯಾವ ತರಹ ಪ್ರಾಬ್ಲಮ್ಸ್ ಇವೆ, ಸಮಸ್ಯೆ ಇದೆ, ಅದನ್ನು ಹೇಗೆ ಬಗೆಹರಿಸಬಹುದು ಅನ್ನೋದಕ್ಕೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಇವರು ಬೇಸಿಕಲಿ ಇಂಜಿನಿಯರು. ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸಲ್ಲಿ ಕೆಲಸ ಮಾಡಿ ರಿಟೈರ್ ಆದಮೇಲೆ ಇವತ್ತು ಚೇಂಜ್ ಮೇಕರ್ಸ್ ಆಫ್ ಕನಕಪುರ ರೋಡಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ. ಅದೇ ತರಹ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸೌತ್ ಕ್ಲಸ್ಟರು ಇದರಲ್ಲಿ ಕೂಡ 1 ಟರ್ಮು ಪ್ರೆಸಿಡೆಂಟ್ ಆಗಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 1 ಸ್ಕೂಲ್ ಅಟ್ ಎ ಟೈಮ್ ಈ ಮೂಮೆಂಟಲ್ಲೂ ಇವ್ರು ಇಟ್ಕೊಂಡಿದ್ದಾರೆ. ಇಷ್ಟೇ ಸಾಲದು ಅಂತ ಹೇಳಿ ಇವರು ಒಂದು ಲೊಕ್ಯಾಲಿಟಿನಲ್ಲಿರೋ ಎಕ್ಸ್ಪೀರಿಯನ್ಸ್ನ ಕನ್ಸಲ್ಟೇಷನ್ ಮೂಲಕ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ಗೂ ಕೂಡ ಕೊಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಮಚ್ ಈಸ್ ಎನಫ್ ಅಂತ ಅನಿಸುತ್ತೆ ಗೌತಮ್ ಅವ್ರನ್ನ ಇವಾಗ ನಾನು ಇಂಟ್ರಡ್ಯೂಸ್ ಮಾಡ್ಕೊಡೋದಕ್ಕೆ. ಇದೇ ದೃಷ್ಟಿಯಿಂದನೇ ಇವತ್ತು ಇವರು ನಮ್ಮ ಜೊತೆಗೆ ಮಾತುಕತೆಗೆ ಬಂದಿದ್ದಾರೆ. ಗೌತಮ್ ಅವರೇ, ಇಷ್ಟೊಂದೆಲ್ಲ ನೀವು ಕೆಲಸ ಮಾಡಿದ್ದೀರಾ, ಆ ಪ್ಯಾಷನ್ನು ಯಾವ ರೀತಿ ಹುಟ್ಕೋತು? ನೀವು ಅವಾಗಲೇ ಹೇಳ್ತಾ ಇದ್ರಿ ನಾನು ಸೌತ್ ಬೆಂಗಳೂರಿನವನು ಅಂತ. ನಮಸ್ಕಾರ. ನೀವು ಕರೆದಿದ್ದು ಒಂದು ಒಳ್ಳೆಯ ಇದು. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಹಾಗೆ ಕೆಲಸ ಮಾಡ್ತಾ ನಾನು ಸುಮಾರು ಬಾಂಬೆ, ಚೆನ್ನೈ ಎಲ್ಲ ಸ್ಟೇಟಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಆಮೇಲೆ ಲಾಸ್ಟಿಗೆ ನಾನು ಸ್ಮಾರ್ಟ್ ಸಿಟೀಸಲ್ಲಿ ಕೆಲಸ ಮಾಡಿದೆ, ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟೀಸಲ್ಲಿ. ಆ ಎಕ್ಸ್ಪೀರಿಯನ್ಸು ಇದ್ದು ನಾನು ಕೆಲಸದಿಂದ ಹೊರಗಡೆ ಬಂದಾಗ ಈ ಎಕ್ಸ್ಪೀರಿಯನ್ಸನ್ನು ಎಲ್ಲೂ ಯೂಸ್ ಮಾಡಬೇಕು, ಮನೇಲಿ ಕೂತು ಕನ್ಸಲ್ಟೆನ್ಸಿ ಮಾಡೋಕ್ಕಿಂತ ಪಬ್ಲಿಕ್ ಸರ್ವಿಸ್ ಒಂದು ಮಾಡಬೇಕಂತ ಮನಸ್ಸಿಗೆ ಬಂತು. ಅದು ಬಂದಾಗ ಒಳ್ಳೆಯ ಒಂದು ಅಪಾರ್ಚುನಿಟಿ ಬಂದಿದ್ದು ಅಂದರೆ ಕನಕಪುರ ರಸ್ತೆ. ಕನಕಪುರ ರಸ್ತೆ 2017ರಲ್ಲಿ ನಾವು ನೋಡಿದ್ರೆ ಒಂದು ಹಳ್ಳಿ ಥರ ಇತ್ತು. ವಾಜರಹಳ್ಳಿ, ನಿಮಗೆ ರಘುವನಹಳ್ಳಿ, ಜರಗನಹಳ್ಳಿ, ಯಲಚನಹಳ್ಳಿ ಎಲ್ಲ ಮುಂದೆ ಹೋಗಬೇಕಾದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಮೆಟ್ರೋ ಬರೋಕ್ಕೆ ಶುರುವಾಯಿತು. ಮೆಟ್ರೋ ಬಂದಾಗ ನಾವು ನಮ್ಮ ಆ್ಯಕ್ಟಿವಿಸಮ್ ಸ್ಟಾರ್ಟ್ ಮಾಡಿದ್ದಾವಾಗ, ಆ್ಯಕ್ಟಿವಿಸಮ್ ಅಂದರೆ ಇಂಟ್ರಾಕ್ಷನ್ ವಿತ್ ಗೌರ್ಮೆಂಟ್ ಏಜೆನ್ಸೀಸ್. ನಾವು ಯಾರು ಅವರಿಗೆ ತೊಂದರೆ ಕೊಡೋದಕ್ಕಲ್ಲ, ಅವ್ರ ಜೊತೆ ಸೇರಿ ಕೆಲಸ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ಇಟ್ಟು ಅವರಿಂದ ಬಗೆಹರಿಸಿಕೊಂಡು ಮಾಡಬೇಕು ಅಂತ ಆ ವಿಧಾನದಲ್ಲಿ ನಾವು ಬಂದಿದ್ದೇವೆ. ಬಟ್ ಆಲ್ರೆಡಿ 2017ರಲ್ಲಿ ಕೆಲಸ ಶುರು ಆಗ್ಬಿಟ್ಟಿತ್ತಲ್ವಾ? 2017ರಲ್ಲಿ ಸಿವಿಲ್ ವರ್ಕ್ಸ್ ಆಗಿತ್ತು. ಆದರೆ ನೀವು ಮುಂದೆ ನೋಡಿದರೆ ಫುಟ್ಪಾತ್ ಇರಲಿಲ್ಲ. BMCL ಜೊತೆ ನಾವು ಅವ್ರ ಜೊತೆ ಚೀಫ್ ಇಂಜಿನಿಯರ್ ಜೊತೆ ಮೀಟಿಂಗ್ ಮಾಡಿ ಅವ್ರ ಜೊತೆ 2 ಸರಿ ಸರ್ವೆ ಮಾಡಿಸಿ ಫುಟ್ಪಾತನ್ನು ಇನಾಗ್ರೇಷನ್ ಮೊದಲೇ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಂಡ್ವಿ. ಅದನ್ನು ಯಾಕಂದರೆ ಜನರಿಗೆ ನಡೆದು ಹೋಗುವ ಒಂದು ವ್ಯವಸ್ಥೆ ಇರಲಿಲ್ಲ ಮೆಟ್ರೋ ತನಕ. ಅದನ್ನು ಮಾಡಿಸ್ಕೊಂಡ್ವಿ ಕನಕಪುರ ರಸ್ತೆಯಲ್ಲಿ. ಆ ರಸ್ತೆ ಮಾಡಿರೋದ್ರಿಂದ ಇಂದು ನೀವು ನೋಡ್ಬೋದು ಕನಕಪುರ ರಸ್ತೆನ ಒಂದು ಮಾಡೆಲ್ ರಸ್ತೆ ಅಂತ ಮಾಡಬೇಕಂತ ನಾವೆಲ್ಲ ಒಟ್ಟಿಗೆ ಬಂದಾಗ ಮಾಡಲಿಕ್ಕೆ ಯೋಚಿಸಿದ್ವಿ. ಓಕೆ ಗೌತಮ್ ಅವ್ರು, ಇವಾಗ ನೀವು ಹೇಳ್ತಾ ಇದ್ದೀರಾ ನಾನು ಡಿಸೆಂಟ್ರಲೈಸ್ ಮಾಡಿದ್ದೀನಿ ನನ್ನ ಇಂಟ್ರೆಸ್ಟ್ನ ಅಂತ ಹೇಳ್ತಾ ಇದ್ದೀರಾ. ಈಗ ಬ್ರ್ಯಾಂಡ್ ಬೆಂಗಳೂರು ಅಥವಾ ಒಟ್ಟಾರೆಯಾಗಿ ಬೆಂಗಳೂರು ಅಂತ ನೋಡಿದಾಗ ನಿಮ್ಮ ತರಹ ಬೇರೆ ಬೇರೆ ಕ್ಲಸ್ಟರ್ಸಲ್ಲೂ ಕೂಡ ಇರ್ತಾರೆ. ನೀವೆಲ್ಲ ಸೇರಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ದೀರಾ? ನಾನು ಚೇಂಜ್ ಮೇಕರ್ಸ್ ಆಫ್ ಕನಕಪುರ ರೋಡ್ ಅಸೋಸಿಯೇಷನ್ ಒಂದು ಮೆಂಬರ್ ಆಗಿದ್ದೀನಿ. ಹಾಗೆ ಅಲ್ಲಿ ವೈಟ್ ಫೀಲ್ಡಲ್ಲಿ ಇದ್ದಾರೆ, ಬೇರೆ ತುಂಬ ಆರ್ಗನೈಸೇಷನ್ಸ್ ಇದೆ, ಮಲ್ಲೇಶ್ವರಂ, ವೈಟ್ ಫೀಲ್ಡು, ಹಾಗೆ ನಾವು ಇದ್ದೀವಿ. ನಾವೇನಂದರೆ ನಮ್ಮ ಏರಿಯಾ ಆಫ್ ಆ್ಯಕ್ಟಿವಿಟಿ ಈಸ್ ಸಾರಾಕಿಯಿಂದ ಹಿಡಿದು ನೈಸ್ ರೋಡ್ವರೆಗೆ ಇರುವ ಎಲ್ಲ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಸರಿ ಮಾಡಬೇಕು. ಯಾರೇ ಇರಲಿ, ಅವರು BMTC ಇರ್ಬೋದು, BBMP ಇರ್ಬೋದು, BDA ಇರ್ಬೋದು, ಬೆಸ್ಕಾಮ್ ಇರ್ಬೋದು, BMRCL, ಇದೆಲ್ಲ ಬಿ ಇಂದ ಶುರುವಾಗುವ ಎಲ್ಲ ಸಂಸ್ಥೆಗಳ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿ ಸೊಲ್ಯೂಷನ್ಗಳು ತಗೊಳ್ತೀವಿ. ಓಕೆ, ಇವಾಗ ನೀವು ನಿಮ್ಮ ಏರಿಯಾಗೆ ರೆಸ್ಟ್ರಿಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಕನ್ಸರ್ನ, ಪ್ಯಾಷನನ್ನು ಹಾಕ್ಕೊಂಡಿದ್ದೀರಾ.
ಆದರೆ ಒಟ್ಟಾರೆಯಾಗಿ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಅಂತ ಅನ್ಸಲ್ವಾ? ಅದಕ್ಕೆ ಯಶಸ್ಸು ಬೇಗ ಜಾಸ್ತಿ ಅಂತ ಅನ್ಸಲ್ವಾ? ನಾನು ಶುರು ಮಾಡಿದಾಗ ಒಬ್ಬನೇ ಮಾಡೋಕ್ಕೆ ನೋಡಿದೆ, ಅದಾಗಲಿಲ್ಲ. ಆಮೇಲೆ ಹಾಗೆ ಚೇಂಜ್ ಮೇಕರ್ಸ್ ಆಫ್ ಕನಕಪುರ ನಾವೊಂದು 10-12 ಜನ ಸೇರಿ ಅದನ್ನೊಂದು ಆರ್ಗನೈಸೇಷನ್ ಥರ ಮಾಡಿದ್ದೀವಿ. ಅದರಲ್ಲಿ ನಾವು ವಾಟ್ಸಪ್ ಗ್ರೂಪಲ್ಲಿ ಇರೋ ಜನರನ್ನೆಲ್ಲ ಒಟ್ಟಿಗೆ ತೊಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳ ಜೊತೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೊದಲನೇದಾಗಿ ನಾವು ಮಾಡಿದ್ದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂದಾಗ ನಮ್ಗೆ ಏನು ಬೇಕು? ಫುಟ್ಪಾತ್ಗಳು ಬೇಕು, ಫಸ್ಟು ಟ್ರಾನ್ಸ್ಪೋರ್ಟೇಷನ್ ಬೇಕು. ದೆನ್ ಟ್ರಾನ್ಸ್ಪೋರ್ಟೇಷನ್ ನಮಗೆ ಇವಾಗ BMTC ಇದೆ, ಮೆಟ್ರೋ ಇದೆ. ಬಟ್ ಅದಕ್ಕೆ ಮುಟ್ಟುವುದಕ್ಕೆ ನಮಗೆ ಮೆಟ್ರೋ ಸ್ಟೇಷನ್ ಮುಟ್ಟಲಿಕ್ಕೆ ಆಗಲೇ ಅದರ ಟೈಮಿಂಗ್ ಮಾಡೋದಕ್ಕೆ ರಸ್ತೆಗಳು ಸರಿ ಇರಲಿಲ್ಲ, ಫುಟ್ಪಾತ್ ಸರಿ ಇರಲಿಲ್ಲ. ಇದನ್ನೆಲ್ಲ ನಾನು BBMP ಜೊತೆ BMRC ಜೊತೆ ಸೇರಿ ಮಾಡಿದ್ವಿ. ಈವನ್ BMRC ಜೊತೆ ನಮ್ಮ ಈ 5 ಮೆಟ್ರೋ ಬನಶಂಕರಿಯಿಂದ ಹಿಡಿದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಬಲಗಡೆಗೆ ಯಾವುದು ಲಿಫ್ಟ್ ಎಸ್ಕಲೇಟರ್ ನಡೀತಿರ್ಲಿಲ್ಲ. ಅದನ್ನು ನಾವು MD ಅವ್ರ ಹತ್ರ ಮಾತಾಡಿ 24 ಗಂಟೆಯಲ್ಲಿ ಅದನ್ನು ಶುರು ಮಾಡಿಸಿದ್ವಿ. ಅದು ಹೇಗೆ ಮಾಡಿದ್ವಿ? ಒಂದು ಸೀನಿಯರ್ ಸಿಟಿಸನ್ ಹೇಗೆ ಕಷ್ಟಪಟ್ಟು ನಡೆದು ಕೆಳಗಡೆ ಹೋಗ್ತೀರಾ ಆ ವಿಡಿಯೋನ ಕಳಿಸಿದ್ವಿ. ಆ ಕಳಿಸಿದ್ದು ತಕ್ಷಣ 24 ಗಂಟೆಯಲ್ಲಿ MD ಅವರು ಇನ್ಸ್ಟ್ರಕ್ಷನ್ ಕೊಟ್ಟು ಲಿಫ್ಟ್ ಆ್ಯಂಡ್ ಎಸ್ಕಲೇಟರ್ ಸ್ಟಾರ್ಟ್ ಮಾಡಿಸಿದ್ರು. ಈ ಥರ ಸ್ಮಾಲ್ ಆಕ್ಟಿವಿಟೀಸನ್ನು ನಾವು ತಗೊಂಡು ನಾನು ಪರ್ಸನಲಿ ಅದನ್ನು ಕಂಪ್ಲೇಂಟ್ ಹಾಕಿ ಬುಕ್ ಇದೆ. ಎಷ್ಟು ಜನಕ್ಕೆ ಗೊತ್ತು ನಮಗೆ? ಒಂದು ಕಂಪ್ಲೇಂಟ್ ಬುಕ್ ಇದೆ ಮೆಟ್ರೋ ಸ್ಟೇಷನಲ್ಲಿ. ಅದರಲ್ಲಿ ಹಾಕಿ ಅದನ್ನು ಟ್ವಿಟರ್ ಮಾಡಿದೆ. ಆ ಟ್ವೀಟ್ ಮಾಡಿದ್ದು 24 ಗಂಟೆಯಲ್ಲಿ ಸುಮಾರು ಒಂದು 200 ಜನ ಟ್ವೀಟ್ ಮಾಡಿದ್ರು. ಆ ರೆಸ್ಪಾನ್ಸಲ್ಲಿ MD ಅವರು ಆ್ಯಕ್ಷನ್ ತೊಗೊಂಡು 3 ವರ್ಷದಿಂದ ಮೆಟ್ರೋಗೆ ನಮಗೆ ಲಿಫ್ಟ್ ಆಮೇಲೆ ಎಸ್ಕಲೇಟರ್ ಇರಲಿಲ್ಲ, ವೆಸ್ಟ್ ಸೈಡ್ ಅದನ್ನು ಮಾಡಿಕೊಟ್ರು. ಓಕೆ, ಇವಾಗ ನಿಮ್ಮ ರೆಸಿಡೆಂಟ್ಸ್ ಮೂವ್ಮೆಂಟ್ಗೂ ಕೂಡ ಪ್ಲಸ್ ಇದು ಸಿವಿಕ್ ಕಮ್ಯುನಿಟೀಸ್ ಬಗ್ಗೆ ಕೆಲಸ ಮಾಡ್ತಿರೋರ್ಗೂ ಏನು ಡಿಫ್ರೆನ್ಸು? ನಾವೆಲ್ಲ ಮೆಂಬರ್ಸ್ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಿ. ನಾವು ಯಾರು ಏಜೆನ್ಸಿ ಅಂತಲ್ಲ, ನಾವು ಹೇಳೋದು ಎಲ್ಲರೂ ವಾಲಂಟಿಯರ್ಸ್, ಎಲ್ಲರೂ ಚೇಂಜ್ ಮೇಕರ್ಸ್ ಆಫ್ ಎವ್ರಿ ಸಿಟಿಸನ್ ಆಫ್ ಬೆಂಗಳೂರು ಈಸ್ ಎ ಚೇಂಜ್ ಮೇಕರ್. ನಾವು ಎಲ್ಲರೂ ನಮ್ಮನ್ನೇ ಚೇಂಜ್ ಮೇಕರ್ ಅಂತ ತಿಳಿದುಕೊಂಡ್ರೆ ಚೇಂಜಸ್ ಮಾಡಬಹುದು. ನಾವು ಬೇರೆಯವ್ರು ಖಾಲಿ ವಾಟ್ಸಪ್ಪಲ್ಲಿ ಕಳಿಸಿ ಏನು ಮಾಡೋಕ್ಕೆ ನೋಡಿದ್ರೆ ಅದು ಆಗೋದಿಲ್ಲ. ಈಗ ನಾನು ಅಥವಾ ಬೇರೆಯವರು ನಾವೆಲ್ಲ ಗ್ರೂಪ್ಸಲ್ಲಿ ಇದ್ದೀವಿ. ಎಷ್ಟು ಟ್ರಾಫಿಕ್ ಪೊಲೀಸ್ ಗ್ರೂಪ್ ಇದೆ, BBMP ಗ್ರೂಪ್ ಇದೆ, ಎಲ್ಲ ಗ್ರೂಪ್ಸಲ್ಲಿ ಇದ್ದೀವಿ. ಎಲ್ಲ ಆಫೀಸರ್ಸು ಇದ್ದಾರೆ. ಇನ್ ಒನ್ ಆಫ್ ದ ಗ್ರೂಪ್ MLA ಅವರು ಇದ್ದಾರೆ. MLA, ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್ ಅವ್ರನ್ನೆಲ್ಲ ಗ್ರೂಪಲ್ಲಿ ಇಟ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿಸಿ ನಾವು ಮಾಡೋದು ಕೆಲಸ. ನಾವು ಹೋಗಿ ತೊಂದರೆ ಕೊಟ್ಟು ಯಾರಿಗೂ ಮಾಡೋದಿಲ್ಲ. ಹಾಗೆ ನೋಡಿದಾಗ ನೀವು ಅಂಜನಾಪುರ ಡಬಲ್ ರೋಡ್ BDAದಿತ್ತು, ಕೆಲಸ ಆಗದೆ 8 ವರ್ಷದಿಂದ ರೋಡ್ ಆಗಿರಲಿಲ್ಲ. ಅದನ್ನು ನಾವು ಪ್ರೊಟೆಸ್ಟ್ ಥರ ಮಾಡಿ ಅದನ್ನು ಮಾಡಿಸ್ಕೊಂಡ್ವಿ. ಆ ಥರ ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಆಯಿತು. ಅಂದರೆ ಈಗ ಬೆಂಗಳೂರು ಹಿಸ್ಟ್ರಿ ತಗೋತು ಅಂತಂದರೆ ಈ ಒಂದು 20+ ವರ್ಷಗಳಲ್ಲಿ ಪ್ಲ್ಯಾನಿಂಗೇ ಇಲ್ಲದೆ ಬೆಂಗಳೂರನ್ನ ತೆಗೆದುಕೊಂಡು ಬಂದಿದ್ದು. ಅದು 2005ನಲ್ಲಿ ಆಗಿದೆ. ಗ್ರೀನ್ ಬೆಲ್ಟ್ ಅನ್ನೋ ಪದ ಕೂಡ ಹೊರಟೋಗಿದೆ ಇವತ್ತು. ಹೇಗೆ ಅಂದರೆ ಹಾಗೆ ನಮ್ಮ ಬೆಂಗಳೂರು ಉತ್ತರ ದಕ್ಷಿಣ ಎಲ್ಲ ಕಡೆನೂ ಬೆಳೀತಾ ಇದೆ. ಅಕಸ್ಮಾತ್ ಇಂಥ ಒಂದು ಹೇಗೆ ಅಂದರೆ ಹಾಗೆ ಯದ್ವಾ ತದ್ವಾ ಬೆಳೀತಿರೋಂತಹ ಈ ಬೆಂಗಳೂರಿಗೆ ಸ್ಯಾಟಲೈಟ್ ಟೌನ್ ಕೂಡ ತರಬೇಕು ಅಂತ ಸರ್ಕಾರ ಒಂದು ಮಟ್ಟದಲ್ಲಿ ಯೋಚನೆ ಮಾಡಿತ್ತು. ಇದು ಸಾಧ್ಯ ಆಗುತ್ತಾ? ಸ್ಯಾಟಲೈಟ್ ಟೌನ್ ಅನ್ನುವಾಗ 1980-90ರಲ್ಲಿ ಯಲಹಂಕನ ಸ್ಯಾಟಲೈಟ್ ಟೌನ್ ಮಾಡಬೇಕಂತ ನೋಡಿದ್ರು. ಸ್ಯಾಟಲೈಟ್ ಟೌನ್ ಮಾಡೋದಕ್ಕೆ ಹೌಸಿಂಗ್ ಬೋರ್ಡಿಂದ ಲ್ಯಾಂಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಆದರೆ ಅಲ್ಲಿ ಇಂಡಸ್ಟ್ರಿ ಇರಲಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಇವೆಲ್ಲ ತೊಂದರೆಯಿಂದ ಯಲಹಂಕ ಡೆವಲಪ್ಮೆಂಟ್ ಯಾವಾಗ 2010 ಮೇಲೆ. ಅದ್ರ ಮೊದಲು 25 ವರ್ಷ ಯಾರು ಯಲಹಂಕಗೆ ಹೋಗ್ತಿರ್ಲಿಲ್ಲ, ಮನೆ ತಗೊಳ್ಳಕ್ಕೂ ಯಾರು ತಯಾರಿರಲಿಲ್ಲ. ಆದರೆ ಇಂದು ನೋಡಿ ಯಲಹಂಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಯಲಹಂಕ ಇಸ್ ದ ಮೋಸ್ಟ್ ಡಿಮಾಂಡಿಂಗ್ ಪ್ಲೇಸ್ ಆಗಿದೆ. 50 ವರ್ಷದ ಹಿಂದೆ ರಿಟೈರ್ಡೀಸ್ ಪ್ಯಾರಡೈಸ್ ಆಗಿತ್ತು, ಗ್ರೀನ್ ಅಂಡ್ ಬ್ಲೂ. ನಾನು ಮಲ್ಲೇಶ್ವರಮಲ್ಲಿ ಹುಟ್ಟಿದ್ದು, ನೀವು ಎಣಿಸ್ಕೋಬಹುದು. ಮಲ್ಲೇಶ್ವರಮಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಾನು ಬೆಳೆದವನು. ಈ ಗ್ರೀನರಿ ಇರೋದು ಖಾಲಿ ಬೆಂಗಳೂರಲ್ಲಿ. ಅದರಲ್ಲಿ ನೀವು ನೋಡಿದ್ರೆ ಇವಾಗ ಸುಮಾರು 20 ವರ್ಷದಲ್ಲಿ 40% ಕಡಿಮೆ ಆಗಿದೆ. ವಾಟರ್ ಬಾಡೀಸು ನಮ್ಮ ಹತ್ರ ಸುಮಾರು ವಾಟರ್ ಬಾಡಿ 180 ಲೇಕ್ಸ್ ಇತ್ತು. ಇವತ್ತಿರೋದು 40-50 ಲೇಕ್. ಯಾರು ಜವಾಬ್ದಾರರು? ಇದು ಏನಾಗ್ತಿದೆ ಡೆವಲಪ್ಮೆಂಟ್ ಅಂದಾಗ ಪಾಪ್ಯುಲೇಷನ್ ನೋಡಿ ನೀವು. 25 ವರ್ಷದ ಹಿಂದೆ ಸುಮಾರು 85 ಲಕ್ಷ ಇತ್ತು, ಇಂದು ಅದು 140 ಲಕ್ಷ ಆಗಿದೆ. 140 ಲಕ್ಷಕ್ಕೆ ನಾವು CBD ಅಂತೀವಿ, ಸೆಂಟ್ರಲ್ ಬಿಸ್ನೆಸ್ ಡೆವಲಪ್ ಏರಿಯಾ, CBD ಏರಿಯಾ. ಆ CBD ಏರಿಯಾದು ಜಾಗ ಇರೋದಷ್ಟೇ. ಪಾಪ್ಯುಲೇಷನ್ ಎಷ್ಟು ಜನ ನಾವು ಅಲ್ಲಿ ಟ್ರಾವೆಲ್ ಮಾಡ್ತೀವಿ, ದಿನ ನಾವು ಕೆಲ್ಸಕ್ಕೆ ಹೋಗಬೇಕು ಏನಾದರೂ ಇದ್ರೆ ಎಲ್ಲ ಸೆಂಟ್ರಲೈಸ್ಡ್ ಇರೋದ್ರಿಂದ, ಬೆಂಗಳೂರು ರೌಂಡ್ ಇರೋದ್ರಿಂದ ಎಲ್ಲರೂ ಅಲ್ಲೇ ಬರ್ತಿದ್ದಾರೆ. ಇಂದು ಸುಮಾರು ಬೆಂಗಳೂರಲ್ಲಿ 60 ಲಕ್ಷ ಜನ ದಿನಕ್ಕೆ ಟ್ರಾವೆಲ್ ಮಾಡ್ತಾರೆ ನನ್ನ ಅಂದಾಜು ಪ್ರಕಾರ. 60 ಲಕ್ಷ. ಅದನ್ನು ಸ್ಪ್ಲಿಟ್ ಮಾಡಿ ನೋಡಿ ನೀವು. ಮೆಟ್ರೋದಲ್ಲಿ ಇವತ್ತು 12 ಲಕ್ಷ ಜನ ಉಪಯೋಗಿಸ್ತಿದ್ದಾರೆ ಮೆಟ್ರೋ ಪ್ರಕಾರ. BMTC ಒಂದು 25 ಲಕ್ಷ ಉಪಯೋಗಿಸ್ತಿರ್ಬೋದು. 2 ವೀಲರು 4 ವೀಲರು ಇನ್ನೊಂದು 15 ಲಕ್ಷ. ಒಂದು 5 ಲಕ್ಷ ಜನ ನಡೆದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನೀವು ಹಸಿರು ಬಗ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀರಾ. 1:7 ಅಂತ ಮರಗಳನ್ನು ಕಡ್ದು ಹಾಕಿರೋದನ್ನ ಮಾಡಬೇಕು ಅಂತಿದೆ. ಅದನ್ನು ಬೆಂಗಳೂರಲ್ಲಿ ಆಗ್ತಾ ಇದೆಯಾ? ಡೆಲ್ಲಿನಲ್ಲಿ ಅದು ಸಕ್ಸಸ್ ಆಗಿದೆ. ನಾನು ಡೆಲ್ಲಿಲೂ ವಾಸಿಸಿದೆ ಸುಮಾರು 6 ತಿಂಗಳು. ಅಲ್ಲಿ ಪಾಕೆಟ್ಸ್ ಆಫ್ ಫಾರೆಸ್ಟ್ ಇದೆ. ಎಕ್ಸಾಂಪಲ್ ಕೊಡ್ತೀನಿ. ತೂರೇಹಳ್ಳಿ ಟ್ರೀ ಪಾರ್ಕ್. 560 ಎಕರೆಯ ಒಂದು ರಿಸರ್ವ್ ಫಾರೆಸ್ಟ್ ಇತ್ತು.
1220 ಆಗಿನ ಮುಖ್ಯಮಂತ್ರಿಯವರ ವಿಷನ್ ಅಲ್ಲಿ ಈ ಫಾರೆಸ್ಟ್ ನ ಟ್ರೀ ಪಾರ್ಕ್ ಮಾಡ್ಬೇಕಂತ ಒಂದು ಐಡಿಯಾ ಇತ್ತು ಅವ್ರಿಗೆ. 6-7 ಫಾರೆಸ್ಟ್ ಬೆಂಗಳೂರಲ್ಲಿ ಇರೋದನ್ನ ಟ್ರೀ ಪಾರ್ಕ್. ನಮ್ದೇ ಒಂದು ಆರ್ಗನೈಸೇಷನ್ ನಾವೆಲ್ಲ ಸೇರಿ ಕೋವಿಡ್ ಟೈಮಲ್ಲಿ ಅದನ್ನ ಮಾಡದ ಹಾಗೆ ಮಿನಿಸ್ಟರ್ ಅವ್ರಿಗೆ ಹೋಗಿ ಲಿಂಬಾವಳಿ ಅವ್ರ ಜೊತೆ, ಫಾರೆಸ್ಟ್ ಮಿನಿಸ್ಟರ್ ಲಿಂಬಾವಳಿ ಅವ್ರ ಜೊತೆ ಹಾಗೆಲ್ಲ ಮೀಟಿಂಗ್ ಆಗಿ ಸೋಮಶೇಖರ್ ಅವರು, ಕೃಷ್ಣಪ್ಪ ಅವರು ಎಲ್ಲರೂ ಸಪೋರ್ಟ್ ಮಾಡಿ ಇದೊಂದೇ ಫಾರೆಸ್ಟ್ ಟ್ರೀ ಪಾರ್ಕ್ ಆಗ್ಲಿಲ್ಲ ನೋಡಿ. ಇದೊಂದು ತೂರೇಹಳ್ಳಿ ಒಂದೇ ಫಾರೆಸ್ಟ್ ಟ್ರೀ ಪಾರ್ಕ್ ಆಗಲಿಲ್ಲ. ವೈಟ್ ಫೀಲ್ಡ್ ಇರ್ಬೋದು, ಹುಡಿ ಇರ್ಬೋದು, ಎಲ್ಲ ಕಡೆ ಫಾರೆಸ್ಟ್ ಟ್ರೀ ಪಾರ್ಕ್ ಮಾಡೋದು ಡಿನೋಟಿಫೈಡ್ ಮಾಡಿ ಅದನ್ನ ಮಾಡಿದ್ದಾರೆ. ಇದನ್ನ ನಾವು ಜನ ಸೇರಿದ್ವಿ, 5,000 ಜನ ಪ್ರೊಟೆಸ್ಟಿಗೆ ಬಂದ್ರು ಅವತ್ತು ಕೋವಿಡ್ ಟೈಮಲ್ಲಿ. ಸೊ ಈ ತರ ನಾವು ಗ್ರೀನ್ ಹ್ಯಾಕ್ ಪ್ರೊಟೆಕ್ಷನ್ ಮಾಡೋದು. ಹಾಗೆ ಲೇಕು, ಈಗ ನಮ್ಮ ಕನಕಪುರ ರಸ್ತೆಯಲ್ಲಿ ಸುಮಾರು 40 ಲೇಕ್ಸ್ ಇದೆ, ಕೆರೆಗಳು 40 ಕೆರೆಗಳಿದೆ. ಆ ಕೆರೆಗಳಲ್ಲಿ ಬಟ್ ನಮ್ಗೆ ಕಾಣೋದೊಂದು 8-10 ಅಷ್ಟೇ, ಉಳಿದಿದ್ದೆಲ್ಲ ಒತ್ತುವರಿ ಆಗೋಗಿದೆ. BDA ಇರ್ಬೋದು, ಪ್ರೈವೇಟ್ ಇರ್ಬೋದು, ಈ ತರ ಆಗಿದೆ. ಅದನ್ನ ನಾವು ಹೇಗೆ ಮಾಡ್ಲಿಕ್ಕಂತೂ ಇವಾಗ ಕಷ್ಟ, ಯಾಕಂದ್ರೆ ಇವೆಲ್ಲ ಲ್ಯಾಂಡ್ ಎಕ್ವಿಸಿಷನ್ ಎಲ್ಲ ಇದೆ. ನಮ್ದೊಂದು ಐಡಿಯಾ ಇದೆ, ಕನಕಪುರ ರಸ್ತೆ ಬೆಂಗಳೂರಿಗಲ್ಲ ಇಡೀ ಭಾರತಕ್ಕೊಂದು ಮಾಡೆಲ್ ಆಗಬೇಕು ಅಂತೇಳಿ, ಇನ್ ಟರ್ಮ್ಸ್ ಆಫ್ ಗ್ರೀನ್ ಅಂಡ್ ಬ್ಲೂ ಅಂಡ್ ಸಸ್ಟೈನಬಿಲಿಟಿ. ಕಮ್ಯುನಿಟಿ ಕಲೆಕ್ಟಿವ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಎಷ್ಟು ಜನ ಅದಕ್ಕೆ ಒಟ್ಟಿಗೆ ಬರ್ತಾ ಇದ್ದಾರೆ? ಇನಿಷಿಯಲ್ ಹಿಕಪ್ಸ್ ಏನಿತ್ತು, ಮತ್ತು ನಿಮ್ಮ ಒಂದು ತುರುವೇಹಳ್ಳಿ ಒಂದು ಮಾಡೆಲ್ಲು ಸಕ್ಸಸ್ಸು, ಬೇರೆ ಕಡೆ ಎಷ್ಟು ಜನ ಅದನ್ನು ತೆಗೆದುಕೋತಾ ಇದ್ದಾರೆ ಒಂದು ಉದಾಹರಣೆಯಾಗಿ? ನೋಡಿ, ಮೊದಲನೇದಾಗಿ ನಾವು ಚಾಲೆಂಜ್ ಏನಿತ್ತು ಅಂದರೆ ಜನರನ್ನು ಒಟ್ಟೆ ಮಾಡೋದು. ಮೊದಲಾಗಿ ಸ್ಟಾರ್ಟ್ ಆಗಿದ್ದು ನಮ್ಮ ಕ್ಯಾರಮಾಕ್ ಅಂತ ಹೇಳಿ ಈ ಸಾರಾಕಿ ಹತ್ರ ಇರೋ ಅಪಾರ್ಟ್ಮೆಂಟ್ 8-10 ಅಪಾರ್ಟ್ಮೆಂಟ್ ಜನ ಸೇರಿ ಆ ಫುಟ್ಪಾತ್ ಎನ್ಕ್ರೋಚ್ ಆಗಿತ್ತು, ಅದನ್ನ ತಗೊಂಡ್ರು. ಅಲ್ಲಿಂದ ನಾವೆಲ್ಲ ಸೇರಿ ಮುಂದೆ ನೈಸ್ ರೋಡ್ ಅವರಿಗೆಲ್ಲ ಜನ ಸೇರ್ಕೊಂಡ್ವಿ. ಹಾಗೆ ಒಂದೊಂದೇ ಆಕ್ಟಿವಿಟಿಗೆ ನಾವು ವಾಟ್ಸಪ್ ಗ್ರೂಪ್ ನಾವೇನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ವಾಟ್ಸಪ್ ಒಂದು ಚಾನಲ್ ಆಫ್ ಕಮ್ಯುನಿಕೇಶನ್, ಅದರಲ್ಲಿ ಗ್ರೂಪ್ ಮಾಡಿ ವಾಸ್ ಎಲ್ಲ ಲೇಔಟ್ಗಳು, ಎಲ್ಲ ಅಸೋಸಿಯೇಷನ್ಗಳ ಮೆಂಬರ್ಸ್ಗಳನ್ನ ಅದರಲ್ಲಿ ಜಾಯಿನ್ ಮಾಡಿಕೊಂಡು ಅವ್ರ ಜೊತೆ ಸಂವಾದ ಮಾಡಿಕೊಂಡು ಏನೇನು ಇಶ್ಯೂಸ್ ಇದೆ, ಇಟ್ ಈಸ್ ಯುನೀಕ್, ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ನಮ್ಮ ಥರ ಇವಾಗ ಯಾರು ಮಾಡಿದ್ದಾರೆ. ಇವಾಗ ನೋಡಿ, ನಾವು ಡಬಲ್ ರೋಡಲ್ಲಿ, ಅಂಜನಾಪುರ ಡಬಲ್ ರೋಡಲ್ಲಿ ಭತ್ತ ಹಾಕಿದ್ವಿ ಈ ರೋಡಲ್ಲಿ. ಅದನ್ನ ಆಮೇಲೆ 1 ವರ್ಷದಲ್ಲಿ 4-5 ಕಡೆ ರೆಪ್ಲಿಕೇಟ್ ಆಯಿತು. ಅದು ಟಿವಿಲೆಲ್ಲ ಹೋಗಿ ನೋಡಿದ್ರು ಜನ ಯಾವ ಥರ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ. ಪ್ರೊಟೆಸ್ಟ್ ಇಸ್ ನಾಟ್ ಸ್ಟೋನ್ ಥ್ರೋಯಿಂಗ್ ಅವ್ರ ಕಲ್ಲು ಹೊಡೆದು ಅಥವಾ ರಸ್ತೆ ಜಾಮ್ ಮಾಡಿ ಅಲ್ಲ, ಇರೋ ರಸ್ತೆಯನ್ನು ಸರಿ ಮಾಡೋದಕ್ಕೆ. ಅವತ್ತು ಅದರಲ್ಲಿ ಆ ಏರಿಯಾದ ಸುಮಾರು 1000 ಜನ ಬಂದರು, MLA ಅವರು ಬಂದರು. 4-6 ತಿಂಗಳಲ್ಲಿ ಆ ರಸ್ತೆಯನ್ನು ಸರಿ ಮಾಡಿಕೊಟ್ರು. ಅದೊಂದು 20 ಕೋಟಿ ರಸ್ತೆ. ಇಂದು ಆ ರಸ್ತೆ ಕನಕಪುರ ರೋಡ್, ಬನ್ನೇರಘಟ್ಟ ರೋಡಿಗೆ ಕನೆಕ್ಟಿವಿಟಿ ಆಗಿದೆ. ಆ ಥರ ಒಂದೊಂದು ಇಶ್ಯೂ ಇದನ್ನ ಬೇರೆಯವರು ವೈಟ್ ಫೀಲ್ಡಲ್ಲೂ ಮಾಡ್ತಾ ಇದ್ದಾರೆ, ಮಲ್ಲೇಶ್ವರಮಲ್ಲೂ ಮಾಡಿದ್ದಾರೆ. ಹಾಗೆ ಸಂಸ್ಥೆಗಳಿವೆ, ಈ 3-4 ಸಂಸ್ಥೆಗಳಿವೆ, RR ನಗರದಲ್ಲಿದೆ. ಈ ಥರ ಎಲ್ಲ ಸಂಸ್ಥೆಗಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಏನಂದರೆ ಅದರಲ್ಲಿ ನಮ್ಮ ಪೊಲಿಟಿಷಿಯನ್ ಸಪೋರ್ಟ್ ಬೇಕೇ ಬೇಕು, ಅವರ ಇನ್ವಾಲ್ವ್ಮೆಂಟ್ ಇಲ್ಲದಿದ್ರೆ ಆಗೋದಿಲ್ಲ. ಇದು ನಮ್ಮ 198 ವಾರ್ಡಲ್ಲಿ ಜನಸ್ಪಂದನ 3 ಜನಸ್ಪಂದನ ಆಗಿದೆ. MLA ಅವರು ಹಾಗೆ ಈಗಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಬಂದು ಜನಸ್ಪಂದನ ಮಾಡ್ತಾ ಇದ್ದಾರೆ. ಅಲ್ಲ, ಅಲ್ಲಿ ಕೊಟ್ಟಿರೋ ಭರವಸೆ ಮಾತುಗಳು ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ? ಅದು ಇಂಪಾರ್ಟೆಂಟ್. ಅದು ನೀವು ಹೇಳಿದ ಹಾಗೆ ಭರವಸೆಗಳನ್ನು ಕೊಡ್ತಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ನಮ್ಮ ಕೈಯಲ್ಲಿದೆ. ಎಷ್ಟು ಪ್ರೆಷರ್ ಹಾಕ್ತೀವಿ, ಎಷ್ಟು ರಿಮೈಂಡರ್ ಹಾಕ್ತೀವಿ ಅಂತ ಅಂದ್ರೆ ನೀವು ಹೇಳೋ ಪ್ರಕಾರ ಅದಕ್ಕೆ ಫಾಲೋ ಅಪ್ ಮಾಡ್ತಾನೇ ಇರಬೇಕು. ಅಳುವವರೆಗೆ ಕೆಲಸ ಸಿಗೋದು. ಭಾರತದಲ್ಲಿ ಅಳ್ತಾ ಇರಬೇಕು, ಅಳ್ತಾ ಇದ್ರೆ ಹಣನೂ ಸಿಗಲ್ಲ, ಕೆಲಸನೂ ಆಗೋದಿಲ್ಲ. ಇಂದು ನಾವು ಏನಾದರೂ ಎಸ್ಕಲೇಷನ್ ಬೇಕಾದ್ರೆ OSD ಟು CM ಡಾಕ್ಟರ್ ವೈಷ್ಣವ್ ಅವರ ಆಫೀಸಿಗೆ ಒಂದು ಟ್ವೀಟ್, ಅದೊಂದು ಮೇಲ್ ಹಾಕಿದ್ರೆ ಅಲ್ಲಿಂದ ಇನ್ಸ್ಟ್ರಕ್ಷನ್ಗಳು ಬರುತ್ತೆ. ನಾವು ಆ ಲೆವೆಲ್ಗೆ ಯಾವಾಗ ಹೋಗೋದು, ಎಲ್ಲೂ ಈ ಕಡೆಯಿಂದ ಆಗಲಿಲ್ಲ ಅಂದ್ರೆ ಆ ಲೆವೆಲ್ಗೆ ಹೋಗಿ ಯೂಸ್ ಮಾಡ್ತೀವಿ ಅವರ ಇನ್ಫ್ಲುಯೆನ್ಸ್. ಓಕೆ, ಇವಾಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ಪರಿಹಾರ ಅಂತ ಬಂದಾಗ 2 ಟೈಪ್ಸ್ ಆಫ್ ಪರಿಹಾರ ಸಿಗುತ್ತೆ. ಒಂದು ತಾತ್ಕಾಲಿಕ ಆಗುತ್ತೆ ಮತ್ತು ಇನ್ನೊಂದು ಶಾಶ್ವತ ಆಗುತ್ತೆ. ಸೊ ಇವಾಗ ನೀವು ಹೇಳ್ತಾ ಇರೋದು ಕೆಲವು ಶಾಶ್ವತ ಆಗ್ತಾ ಇದೆ, ಆದರೆ ಎಗೈನ್ ಆ ರೋಡ್ಗಳು ಹಾಳಾಯಿತು ಅಂತ ಹೇಳಿದ್ರೆ ತಾತ್ಕಾಲಿಕ ಆಗುತ್ತೆ. ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ನಾವು ಹೇಳೋದಷ್ಟೇ, ತಾವು ಇನ್ವಾಲ್ವ್ ಆಗಬೇಕು. ನಾವು ಖಾಲಿ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ಗ್ರೂಪಲ್ಲಿ ಒಂದು 2-3 ಜನ ಇದ್ದಾರೆ, ಅವ್ರದ್ದು ಕೆಲಸ ಏನಂದರೆ ಎಸ್ಕಲೇಟ್ ಮಾಡೋದು. ಎಸ್ಕಲೇಟಿನ್ ಎಲ್ಲಿವರೆಗೆ ಅಂದರೆ ನಾವು ಚೀಫ್ ಇಂಜಿನಿಯರ್ ಹಿಡಿದು ಆಮೇಲೆ ಲಾಸ್ಟ್ OSD ವರೆಗೂ ಹೋಗ್ತೀವಿ. OSD ಅವರಿಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದು ಇನ್ಫ್ಲೂಯೆನ್ಸ್ ಇರೋದ್ರಿಂದ ಎಲ್ಲ ಆಕ್ಟಿವಿಟೀಸ್ ಆಗ್ತದೆ. ನನ್ನ ಪ್ರಕಾರ 70 to 80% ಆಫ್ ದ ವರ್ಕ್ ಇಸ್ ಡನ್. ಮೇಜರ್ ವರ್ಕ್ಗಳಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇರೋ ಕಡೆ ಟೈಮ್ ತಗೊಳ್ತಾ ಇದೆ. ಅದರ್ವೈಸ್ ಈಗ ಪಾಟ್ ಹೋಲ್ಸ್ ಇರ್ಬೋದು, ಪ್ಯಾಚಸ್ ಇರ್ಬೋದು, ಅಥವಾ ಲೀಕೇಜ್ ಇರ್ಬೋದು, ಟ್ರೈನ್ ಕ್ಲೀನಿಂಗ್ ಆಗಿಲ್ಲದೆ ಇರ್ಬೋದು, ಫುಟ್ಪಾತ್ ಡ್ಯಾಮೇಜು, ಇವೆಲ್ಲ ನಡೀತಾ ಇದೆ ಕೆಲಸಗಳು, ಚಿಕ್ಕ ಪುಟ್ಟ ಕೆಲಸಗಳು ತುಂಬ ನಡೀತಾ ಇದೆ. ಓಕೆ, ಇವಾಗ ನೀವು ಹೇಳೋ ಪ್ರಕಾರ ನಿಮ್ಮ ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಎಲ್ಲಿ ರೆಸಿಡೆಂಟ್ಸ್ ಆಕ್ಟಿವಿಟೀಸು ತುಂಬ ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ ಪರಿಹಾರ ಸಿಗುತ್ತೆ ವಿನಃ ಬರೀ ಸುಮ್ಮನೆ ಇದ್ದು ಗೊಣಗ್ತಾ ಇರೋಂಥ ಏರಿಯಾಗಳಲ್ಲಿ ಯಾವುದೇ ತರಹ ಪರಿಹಾರ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳಿದ್ರಿ ನೀವು. ಯಾಕಂದರೆ ನೋಡಿ, ಇಶ್ಯೂಸ್ ಇಷ್ಟಿದೆ ಅಂದರೆ 1000 ಗಟ್ಟಲೆ ಇದೆ. ಇಂಜಿನಿಯರ್ ಹತ್ರ ಲಿಸ್ಟ್ ನೋಡಿದ್ರೆ, ಅವ್ರದ್ದು ಲಿಸ್ಟ್ ನೋಡಿದ್ರೆ ಎಂಡ್ಲೆಸ್ ಲಿಸ್ಟ್ ಇರುತ್ತೆ.
ಅವ್ರ ಪ್ರಯಾರಿಟಿ ಯಾಕೆ ಕೊಡ್ತಾರೆ ಅಂದ್ರೆ ಒಂದು ಅವ್ರ ಮೇಲೂ ಪ್ರೆಷರ್ ಬರ್ಬೇಕು. ಯಾರ್ದು? ಜನಸಾಮಾನ್ಯರ ಪ್ರೆಷರ್. ಹಾಗೆ ಅವರಿಗೆ ನಾವ್ ಹೇಗಂದ್ರೆ ವಾಟ್ಸಪ್ ಅಲ್ಲಿ ಇದೀವಿ, ನಮ್ಮ ಈಗ ನಾನು ಹೇಳ್ಬಹುದು BDA ಇರ್ಬೋದು, BBMP ಇಂಜಿನ್ ಒಂದು ಕಾಲ್ ಪಿಕ್ ಮಾಡ್ತಾರೆ. ಇವನ್ ಟ್ರಾಫಿಕ್ ಪೊಲೀಸ್ ನಾವು ಕರೆದಿದ ತಕ್ಷಣ ಬರ್ತಾರೆ. DSP ಲಾ ಅಂಡ್ ಆರ್ಡರ್, DSP ಟ್ರಾಫಿಕ್ ಬೆಂಗಳೂರು ಸೌತ್, ಎಲ್ಲರೂ ಗ್ರೂಪ್ ಅಲ್ಲಿ ಇದ್ದಾರೆ. ಅವರನ್ನೆಲ್ಲ ನಾವು ಹೋಗಿ ಮಾತಾಡಿ ನಾವು ನಿಮ್ಗೆ ತೊಂದರೆ ಕೊಡ್ಲಿಕ್ಕಿಲ್ಲ ಇರೋದಲ್ಲ, ನಾವೆಲ್ಲ ನಿಮ್ ಜೊತೆ ಕೆಲಸ ಮಾಡೋಕ್ಕಿರೋದು ಅಂತ ಭರವಸೆ ಕೊಟ್ಟು ಅವರನ್ನ ಗ್ರೂಪ್ ಅಲ್ಲಿ ತಗೊಂಡಿದ್ದೀವಿ. ಈವರೆಗೂ 1.5 ವರ್ಷದಿಂದ 2 ವರ್ಷದಿಂದ ನಡೀತಾ ಇದೆ. ಯಾವ ತರದ ಕಂಪ್ಲೇಂಟ್ ಇಲ್ಲ. DCPಗಳು ಚೇಂಜ್ ಆಗಿದ್ದಾರೆ, ACPಗಳು ಚೇಂಜ್ ಆಗಿದ್ದಾರೆ, ಅವರು ಹೊಸವರು ಗ್ರೂಪ್ ಅಲ್ಲಿ ಸೇರ್ತಾ ಇದ್ದಾರೆ. ಸರಿ, ನೀವಿಷ್ಟು ಆಪ್ಟಿಮಿಸ್ಟಿಕ್ ಆಗಿ ಮಾತಾಡ್ತಾ ಇದ್ದೀರಾ. ಇಷ್ಟಾಗಿ ಕೂಡ ಬೆಂಗಳೂರದು ಮೇಜರ್ ಇಶ್ಯೂ ಅಂತ ಹೇಳಿದ್ರೆ ಕಸ, ವೇಸ್ಟ್ ಮ್ಯಾನೇಜ್ಮೆಂಟು. ಅದ್ರ ಬಗ್ಗೆ ಪದೇ ಪದೇ ಹೈಕೋರ್ಟ್ ಹೇಳ್ತಾ ಇದ್ರು ಕೂಡ BBMP ಯಾವುದೇ ಥರ ಕ್ರಮ ತಗೊಂಡಿಲ್ಲ. ಈ ವಿಷಯದಲ್ಲಿ ನೀವೇನು ಹೇಳ್ತೀರಾ? ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ನಾನು CPP ಸಿಟಿಸನ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ವಾರ್ಡ್ 184ಗೆ ವಾಲಂಟರಿ ಆಗಿ ಸೇರಿದೆ ಆಸ್ ಎ ಗ್ರೂಪ್ ಲೀಡರ್. ಪ್ರಾಬ್ಲಮ್ ಈಗ ನಾವು ಬ್ಲ್ಯಾಕ್ ಸ್ಪಾಟ್ ಅಂತೀವಿ, ಎಲ್ಲ ಕಡೆ ಕಸ ಎಸಿತಾ ಇದ್ದಾರೆ. ಯಾಕೆ ಎಸಿತಿದ್ದಾರೆ ಅಂತ ಯಾರಾದರೂ ಅದನ್ನು ಸರ್ವೆ ಮಾಡಿದೀವ? ಜನಸಾಮಾನ್ಯ, BBMP ಗೊತ್ತದು. ಜನಸಾಮಾನ್ಯ ನಾನು ಆ ಗ್ರೂಪಲ್ಲಿ ಹೋದಾಗ ಗೊತ್ತಾಯ್ತು ನನಗೆ, ಜನ ಎಲ್ಲ 7-7:30ಗೆ ಮನೆಯಿಂದ ಹೋಗ್ತಾ ಇದ್ದಾರೆ. ಚಿಕ್ಕ ಮನೆ ಇರೋರು, ಅವರಿಗೆ ಕಸ ಇಡ್ಲಿಕ್ಕೆ ಜಾಗ ಇಲ್ಲ. ನಮ್ಮ ಗಾಡಿಗಳು ಬರೋದೆಲ್ಲ 7:30-8 ಗಂಟೆ ಮೇಲೆ. ಸೊ ಅವ್ರಿಗೆ ಏನು ಉಪಾಯ ಇಲ್ಲ, ಅದನ್ನೆಲ್ಲ ಒಂದ್ ಕಡೆ ಎಸಿಬೇಕು. ಮೊದಲು ಡಬ್ಬಗಳಿತ್ತು ಬೆಂಗಳೂರಲ್ಲಿ, ಆ ನಾಯಿ ಮತ್ತು ಹಸುಗಳ ಇದರಿಂದ ಪ್ರಾಬ್ಲಮ್ ಇಂದ ಅದನ್ನ ತೆಗೆದ್ರು. ಈಗ ಏನಾಗ್ತಿದೆ ಅಂತ ಒಂದು ಕಸ ಹಾಕಿದ್ರು ಒಂದು ಕಡೆ, ಎಲ್ಲರೂ ತಂದು ಅಲ್ಲಿ ಹಾಕ್ತಿದ್ದಾರೆ. ಅದನ್ನ ಇವತ್ತು BBMP ಯಾವಾಗ ತೆಗಿತಾರೆ ಅದನ್ನ? ಅವ್ರ ಟೈಮ್ ಪ್ರಕಾರ 11 ಗಂಟೆ ಮೇಲೆ ತೆಗೆಯೋದು. ಅವ್ರು ಎಷ್ಟು ತೆಗಿತಿದ್ದಾರೆ? ಖಾಲಿ 30% ಅವ್ರನ್ನ ಕಲೆಕ್ಟ್ ಮಾಡಕ್ ಆಗ್ತಿದೆ. ಯಾಕಂದ್ರೆ ಇವತ್ತು ಇಲ್ಲಿ ತೆಗಿತಾರೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಬ್ಲ್ಯಾಕ್ ಸ್ಪಾಟ್ ಆಗ್ತಾ ಇದೆ. ಬ್ಲ್ಯಾಕ್ ಸ್ಪಾಟ್ ಆಗದೆ ಇರೋದಕ್ಕೆ ಮಾರ್ಷಲ್ ಅಂತ ತಗೊಂಡ್ಬಂದ್ರು, ಅದು ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ ಪೆನಾಲ್ಟಿ ಕೊಟ್ಟು ಯಾರು ಹಣ ಕೊಡೋರಿಲ್ಲ ಮಾರ್ಷಲ್. ಸೊ ಇಶ್ಯೂ ಈಸ್ ಸೆಗ್ರಿಗೇಷನ್ ಆಗ್ತಿದೆ, ಮಾಡೋದಕ್ಕೆ ಎಲ್ಲರೂ ತಯಾರಿದ್ದಾರೆ. ಅದನ್ನ ಕಲೆಕ್ಟ್ ಮಾಡಿ ತಗೊಂಡೋಗೋ ಟೈಮಿಂಗು, ಆ ಟೈಮಿಂಗು ಗಾಡಿಗಳು ಮಾಫಿಯಾ ಆಗೋಗಿದೆ ಇದು. ಹೌದು, ಮಾಫಿಯಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಟ್ಸ್ ಅನ್ ಓಪನ್ ಸೀಕ್ರೆಟ್, ಎಲ್ರಿಗೂ ಗೊತ್ತಿರೋವಂಥದ್ದು. ಈ ಥರದ್ದು ಕರಪ್ಷನ್ನು, ಮಾಫಿಯಾ, ನೆಪೋಟಿಸಮು ಇದು BBMPನಲ್ಲಿ ತುಂಬ ಡೀಪ್ಲಿ ರೂಟೆಡ್ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಇಂಥದನ್ನ ಅಡ್ರೆಸ್ ಮಾಡೋದಕ್ಕೆ ನಿಮ್ಮ ಒಂದು ಸಿಟಿಸನ್ ಮೂವ್ಮೆಂಟ್ ಏನು ಮಾಡ್ತಾ ಇದೆ? ಮೊದಲನೇದಾಗಿ ಇವಾಗ BBMP ಅದನ್ನ ತೆಗೆದು ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಮಾಡಿದ್ದಾರೆ. ಅದು ಇನ್ನೂ ನಡೀತಾ ಇದೆ, ಅದು ಇನ್ನೂ ಫುಲ್ ಫ್ಲೆಜ್ ಅಲ್ಲಿ ಬಂದಿಲ್ಲ. ಅದು ಬಂದ ಮೇಲೆ ಏನಾಗುತ್ತೆ ಅಂತಾನು ಗೊತ್ತಿಲ್ಲ. ಆದ್ರೆ ಪ್ರಾಬ್ಲಮ್ ಈಸ್, ಯಾವುದೇ ಒಂದು ಆರ್ಗನೈಸೇಷನ್ ಬಂದ್ರು ಕಲೆಕ್ಷನ್ ಟೈಮಿಂಗ್ HSR ಲೇಔಟ್ ಅಲ್ಲಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಅದು ರಾತ್ರಿ ಕಲೆಕ್ಟ್ ಆಗ್ತಾ ಇದೆ, ಸಾಯಂಕಾಲ ಆಮೇಲೆ ರಾತ್ರಿ ಆಮೇಲೆ ಬೆಳಿಗ್ಗೆ ಬಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ನೀವು ಸ್ವಚ್ಛತೆ ನೋಡಿ, ಅಲ್ಲಿ ಆ ಮಾಡೆಲ್ ಯಾಕೆ ರೆಪ್ಲಿಕೇಟ್ ಮಾಡಕ್ ಆಗ್ತಾ ಇಲ್ಲ? HSR ಅಲ್ಲಿ ಮಾಡಬಹುದಾದ್ರೆ ನಾವು ಬೆಂಗಳೂರಲ್ಲಿ ಇರೋ 198 ವಾರ್ಡ್ ಇವತ್ತು 243 ವಾರ್ಡ್ ಅಲ್ಲ 223 ವಾರ್ಡ್ ಅಲ್ಲಿ ಮಾಡಬಹುದು. ಅದನ್ನ ಯಾಕೆ ಕೇಳಿದಿರಾ ನೀವು ಈ ಪ್ರಶ್ನೆನ BBMP? ಯಾಕಂದ್ರೆ ಎಲ್ಲಿ ನಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಇಕನಾಮಿಕ್ ಪೀಪಲ್ ಆರ್ ದೇರ್, ಅವ್ರದ್ದು ಟೈಮಿಂಗ್ ಹೋಗೋದು ಬರೋದು, ಅವ್ರು ಇರೋ ಮನೆಗಳ ಜಾಗ, ಅವೆಲ್ಲ ತೊಂದರೆ ಇದೆ. ಇವೆಲ್ಲ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ BBMP ಹತ್ರ ಕಾಂಟ್ರಾಕ್ಟಿಂಗ್ ಸಿಸ್ಟಮೇ ಚೇಂಜ್ ಮಾಡಬೇಕು. ಕಲೆಕ್ಷನ್ ಸಿಸ್ಟಮ್, ಈಗ ನೀವು ಕಲೆಕ್ಷನ್ ಅಂದ್ರೆ ಯಾರು ಕಲೆಕ್ಟ್ ಮಾಡೋದು? ವರ್ಕರ್ಸ್. ಅವರಿಗೆ 5 ಗಂಟೆಗೆ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಇದೆಯಾ? BMTC ಬಸ್ ಇದೆಯಾ? ಹಳೆ ಏರಿಯಾದಲ್ಲಿ ನೀವು ಹೇಳ್ದಂಗೆ ರಾತ್ರಿ ಹೊತ್ತು ಯಾತಕ್ಕೆ ಅದನ್ನ ಕ್ಲೀನ್ ಮಾಡಬಾರ್ದು? ಇವತ್ತು ಬೆಂಗಳೂರಲ್ಲಿ ಸುಮಾರು 75% ಸೆಗ್ರಿಗೇಷನ್ ಆಗ್ತಿದೆ. ಇಲ್ಲದೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಬ್ಯಾಡ್ ಬೆಂಗಳೂರು. ಬಟ್ ಕಲೆಕ್ಷನ್ ಇಸ್ ಅ ಪ್ರಾಬ್ಲಮ್. ಈಗ ಸಾಲಿಡ್ ವೇಸ್ಟಿಂದ ಇದರಿಂದ ನಾವೀಗ ನೆಕ್ಸ್ಟ್ ಬೆಂಗಳೂರದು ಮೇಜರ್ ಇಶ್ಯೂ ಅಂತ ಹೇಳಿದ್ರೆ ಪ್ರೈವೇಟ್ ವೆಹಿಕಲ್. ಯಾಕೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತೀವಿ? ಮೊದಲನೇದಾಗಿ ಪ್ರೈವೇಟ್ ವೆಹಿಕಲ್ ಯಾಕೆ ನಾನು ತಗೊಂಡು ಹೋಗೋದು? ನನಗೆ ಒಂದು ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸುಮಾರು ಸಮಯ ಬೇಕು, ಒಂದು 30 ನಿಮಿಷದಲ್ಲಿ ಮುಟ್ಟಬೇಕು ಅಂತ. ನನಗೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಇಂದು ನೋಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮೆಟ್ರೋ ಬಂದ ಮೇಲೆ ನೀವೇ ನೋಡಿ, ಎಷ್ಟೋ ಜನ ಗಾಡಿಯಲ್ಲಿ ಹೋಗ್ತಿದ್ರು ಫ್ರಮ್ ಬೆಂಗಳೂರು ಸೌತ್ ಇಂದ ವೈಟ್ ಫೀಲ್ಡ್ ವರೆಗೆ. ವೈಟ್ ಫೀಲ್ಡ್ ಮೆಟ್ರೋ ಸ್ಟಾರ್ಟ್ ಆದ್ಮೇಲೆ 70% ಆಫ್ ದ ಪೀಪಲ್ ಹ್ಯಾವ್ ಸ್ಟಾಪ್ ಡ್ರೈವಿಂಗ್. ಆ ಡ್ರೈವಿಂಗ್ ನೋಡಿ, ಕೇವಲ 12 ಲಕ್ಷ ಜನ ಅಂದ್ರೆ 13 ಲಕ್ಷ ಜನ ದಿನ ಮೆಟ್ರೋ ಯೂಸ್ ಮಾಡ್ತಿರೋದು. ಆದರೆ ಅದರಿಂದ ಇಂಪ್ಯಾಕ್ಟ್ ಆಗಿದೆ ಟ್ರಾಫಿಕ್. ಬಟ್ ಈ ಮೆಟ್ರೋ ಈಗ 2030ರಲ್ಲಿ ಫುಲ್ 3 ಸ್ಟೇಜ್ ಆದ್ರೆ ಡಬಲ್ ದ ಪಾಪ್ಯುಲೇಷನ್ ಶುಡ್ ಟ್ರಾವೆಲ್ ಬೈ ಮೆಟ್ರೋ. ಆ್ಯಕ್ಚುಲಿ ಇವಾಗ ನಮ್ಮದು ಏನೇ ಒಂದು ಪ್ಲ್ಯಾನ್ ಮಾಡಿದ್ರೂ ಕೂಡ ತುಂಬ ಮಯೋಪಿಕ್ ಅನ್ನೋದು ಕೂಡ ಜನರಿಂದ ಬಂದಿದೆ, ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕಡೆಯಿಂದನೂ ಬಂದಿದೆ. 2020ರಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ, ಅದು ಆಗೋಷ್ಟರಲ್ಲಿ 35ಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ಆಗುವಂಥ ಗ್ಯಾಪು ಮತ್ತು ಸಮಸ್ಯೆಗಳು. ಮೇಡಮ್ ನೋಡಿ, ಒಂದು ಬೆಂಗಳೂರು ಮಾಡೆಲ್ 2045 ಅಂತ ಏನೋ ಮಾಡಿದ್ದಾರೆ ಪ್ಲಾನಿಂಗ್. ಅದು 2045ಗೆ ಮಾಡಿರೋದು ಪಾಪ್ಯುಲೇಷನ್ ಪ್ರೊಜೆಕ್ಷನ್, ಅದು ಕರೆಕ್ಟ್ ಆಗಿದೆಯಾ ಅಂತೇಳಿ. 11ರಲ್ಲಿ ಬೆಂಗಳೂರು ಸೌತ್ ಬಿಯಾಂಡ್ ಔಟರ್ ರಿಂಗ್ ರೋಡ್ ಡೆವಲಪೇ ಆಗಿರ್ಲಿಲ್ಲ. ಸೊ ಈಗ ಅದು 10 ಪಟ್ಟು ಡೆವಲಪ್ ಆಗಿದೆ. ಸೊ ನಮ್ಮ ಪ್ರಾಬ್ಲಮ್ ಈಸ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಿಲ್ಲ.
ಒಂದು ಸ್ಟೂಡೆಂಟು, ಒಂದು ಮಗು ಅಥವಾ ಒಂದು ಫ್ಯಾಮಿಲಿ ಮಕ್ಕಳು 10ನೇ ಕ್ಲಾಸ್ ಆದ್ಮೇಲೆ ಯಾರು ವಿಲೇಜ್ ಅಲ್ಲಿ ಇರೋಕೆ ಇಂಟ್ರೆಸ್ಟ್ ಇಲ್ಲ, ಯಾರು ಗದ್ದೆಯಲ್ಲಿ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರೂ ಒಂಥರ ಆಸ್ಪಿರೇಷನ್ಸ್. ಈಗ ನಾವೆಲ್ಲ ಎಜುಕೇಟೆಡ್ ಆದಷ್ಟು ನಮ್ಮ ಆಸ್ಪಿರೇಷನ್ ಈಸ್ ಇಂಗ್ಲಿಷ್ ಮೀಡಿಯಂ ಬೇಕು, ಸಿಟಿ ಬೇಕು, ಲೈಫ್ ಎಂಜಾಯ್ ಮಾಡಬೇಕು. ಓಕೆ, ಇದನ್ನ ನಾವು ನಮ್ಮ ಕರ್ನಾಟಕ ಅಂತ ಸ್ವಲ್ಪ ಪೊಸೆಸಿವ್ ಆಗಿ ಭಾಷೆ ನಮ್ಮದು ಅಂತ ತಗೋಬೋದು. ಎಂಟೈರ್ ಇಂಡಿಯಾ ಕೂಡ ಬಂದು ಇವತ್ತು ಬೆಂಗಳೂರಲ್ಲಿ ಇದ್ದಾರೆ ಎಂದಾಗ ಕರ್ನಾಟಕದವರು ಮೈನಾರಿಟಿ ಆಗಿದ್ದಾರೆ. ಇಲ್ಲಿ ಇನ್ನೂ ಒಂದು ಪ್ಯಾರಲಲ್ ಆಗಿ ನಡೆಯೋ ಒಂದು ಚರ್ಚೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರನ್ನ ಉದ್ಧಾರ ಮಾಡಿದಷ್ಟು, ಅಭಿವೃದ್ಧಿ ಮಾಡಿದಷ್ಟು ಹೊರಗ್ನವ್ರು ಬಂದು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ರಿಸೋರ್ಸ್ ಬೆಂಗಳೂರು ಏನಾಗಿದೆ, ಒಂದು ಸರ್ವಿಸ್ ಸೆಂಟರ್ ಆಗೋಗಿದೆ. ಇನ್ IT ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಎಲ್ಲ ಮೇಜರ್ ಕಂಪನಿಗಳ ಆಫೀಸ್ ಇಲ್ಲೇ ಸ್ಟಾರ್ಟ್ ಆಗಿದ್ದು. ಸೊ ಏನಾಗ್ತಿದೆ ಅಂದರೆ ಎಜುಕೇಟೆಡ್ ಆಗಿದ ತಕ್ಷಣ ಇಲ್ಲಿ ಬರ್ತಾ ಇದ್ದಾರೆ. ಆ ಕ್ಯಾಟಗರಿ ಪೀಪಲ್, ಅವ್ರ ಹತ್ರ ಹಣ ಇದೆ, ಅವ್ರ ಮನೇಲಿ ಕೂತ್ಕೊಂಡು ಎಲ್ಲ ಸರ್ವಿಸ್ ಬೇಕು ಅವರಿಗೆ. ಅವ್ರನ್ನ ಕ್ಯಾಟಗರಿ ಮಾಡೋದಕ್ಕೆ ನಾವು ಹೊರಗಡೆಯಿಂದ ಜನ ಬರ್ತಿದ್ದಾರೆ. ನಾವು ಒಂದು ಹೇಳಲಿಕ್ಕೆ ತುಂಬ ದುಃಖದಾಯದ ಇದು ವಿಷಯ. ನಾನು ಒಂದು 5 ಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಆ ಸ್ಟೇಟಿನ ಲೋಕಲ್ ಒಂದು ಮನೆ ಇದ್ದರೆ ಅವ್ರಿಗೆ ಆಯ್ತು ಕೆಲಸ, ಬೇರೆ ಅವ್ರಿಗೆ ಏನು ಬೇಕಾಗಿಲ್ಲ. ಸೊ ಔಟ್ಪುಟ್ ಕಡಿಮೆ ಆಗ್ತಿರೋದು. ಅದೇ ಕನ್ನಡಿಗ ಹೊರಗಡೆ ಹೋದಾಗ ಎಷ್ಟು ಕೆಲಸ ಮಾಡ್ತಾನೆ, ಅದೇ ಮನುಷ್ಯ ಬೆಂಗಳೂರಲ್ಲಿ ಇದ್ರೆ ಒಂದು ಕೆಲಸ ಮಾಡೋದಿಲ್ಲ. ಇದೇ ಆಟಿಟ್ಯೂಡು ನೀವು ಕೇರಳಗೆ ಹೋಗಿ, ತಮಿಳ್ನಾಡಿಗೆ ಹೋಗಿ, ಚೆನ್ನೈಗೆ ಹೋಗಿ, ಬಿಹಾರ್ಗೆ ಹೋಗಿ, ಎಲ್ಲ ಸ್ಟೇಟಲ್ಲಿ ನಾವೇನಂದರೆ ಹಣ ಬೇಕಾದಾಗ ಮಾತ್ರ ನಾವು ಕೆಲಸ ಮಾಡೋದು. ನಮಗೊಂದು ಮನೆ ಇದ್ದರೆ ನಮಗೇನು ಬೇಕಾಗಿಲ್ಲ, ಆ ಥರ ಆಗೋಗಿದೆ. ನಾವು ಬೇರೆ ಸ್ಟೇಟಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಇಂಡಸ್ಟ್ರಿ ಬರಬೇಕು, ಸರ್ವಿಸ್ ಬರಬೇಕು, ಎಜುಕೇಷನ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಆಗಬೇಕು. ಬಟ್ ಇವತ್ತು ಏನಾಗ್ತಿದೆ ಅಂದರೆ ದಿ ಕಲೆಕ್ಷನ್ ಆಫ್ ರೆವೆನ್ಯೂ ಸೌತ್ನ 4 ಸ್ಟೇಟ್ಗಳು ಕೊಡೋದು ಸುಮಾರು 50% ಟ್ಯಾಕ್ಸಸ್ ಆರ್ ಪೇಡ್ ಬೈ ಓನ್ಲಿ 4 ಸ್ಟೇಟ್ಸ್. ಅದರಲ್ಲಿ ಬೆಂಗಳೂರಿನ ಕರ್ನಾಟಕದಿಂದ ತೆಗೆದುಬಿಡ್ತು ಅಂತ ಹೇಳಿದ್ರೆ ಕರ್ನಾಟಕ ಇಸ್ ನಥಿಂಗ್ ಅಂತಾನೂ ಮಾತಿದೆ. ಡೆವಲಪ್ಮೆಂಟ್ ಏನಾಗ್ತಿದೆ ಅಂದರೆ ಭಾರತದಲ್ಲಿ ಎಲ್ಲೇ ಹೋಗಿ, ಯಾವುದೇ ಸ್ಟೇಟಲ್ಲಿ ಹೋಗಿ ಕಾನ್ಸಂಟ್ರೇಟೆಡ್ ಆಗಿದೆ. ಅದು ಯಾವುದೇ ಸರ್ಕಾರ ಬರಲಿ, ಅದು ಇಮಿಡಿಯೇಟ್ ಏನಂದರೆ ರೆವೆನ್ಯೂ ಎಲ್ಲಿಂದ ಬರುತ್ತೆ, ಸರ್ಕಾರಕ್ಕೆ ರೆವೆನ್ಯೂ ಬೇಕು. ರೆವೆನ್ಯೂ ಇಲ್ಲಿ ಬೆಂಗಳೂರಲ್ಲಿ ಇವತ್ತು ಒಂದು ಪ್ಲಾಟ್ ಬೆಲೆ ಜಾಸ್ತಿ ಆಗಿದೆ, ಬಿಲ್ಡಿಂಗ್ಗಳು ಇವಾಗ ನೋಡಿ FAR ಜಾಸ್ತಿ ಮಾಡ್ತೀನಿ ಅಂತಾರೆ. ಈ ಥರ ಮಾಡ್ತಾ ಇದ್ರೆ ಬೆಂಗಳೂರು ಇನ್ನೊಂದು 10 ವರ್ಷದಲ್ಲಿ ಕೊಲಾಪ್ಸ್ ಆಗ್ತದೆ. ಓಕೆ, ಇದಕ್ಕೆ ಮೇಜರ್ ರೀಸನ್ ನಮ್ಮ ಪಾಲಿಟಿಷಿಯನ್ಸ್ ಅಂತ ಅನ್ಸೋದಿಲ್ವಾ? ಆಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರೋರೆಲ್ಲ ಎಲ್ಲರ ಹತ್ರನೂ ಹಣ ಇಲ್ಲ. ಹಣ ಇದ್ರೂ ಅವ್ರ ಉಪಯೋಗ. ಹಣ ಎಲ್ಲಿಂದ ಬರೋದು ನಮಗೆಲ್ಲ ಗೊತ್ತಿರೋದೆ. ಅದಕ್ಕೆ ಇಂಡಸ್ಟ್ರಿ ಬೇಕು, ಡೆವಲಪ್ಮೆಂಟ್ ಬೇಕು, ಎಲ್ಲ ಬೇಕು. ಅಲ್ಲಿಂದಲೇ ಆಗೋದು ಎನಿ ಪೊಲಿಟಿಕಲ್ ಪಾರ್ಟಿ. ಹಾಗಾದ್ರೆ ಡೆವಲಪ್ಮೆಂಟ್, ಅಭಿವೃದ್ಧಿ ಅಂದರೆ ನಿಮ್ಮ ಅರ್ಥದಲ್ಲಿ ಏನು? GDP ನಾಟ್ ಇನ್ ಟರ್ಮ್ಸ್ ಆಫ್ ದ ವಾಲ್ಯೂಮ್ ಆಫ್ ಸೇಲ್ಸ್, ಬಟ್ ನನ್ನ ಇನ್ಕಮ್ ಜನರೇಷನ್ ಆಗಬೇಕು. ಇವತ್ತು ಇನ್ಕಮ್ ಎಷ್ಟಿದೆ ಇಂಡಿಯಾದಲ್ಲಿ, ಭಾರತದಲ್ಲಿ 70% ಜನದ್ದು ಇನ್ಕಮ್ ಇಸ್ ಲೆಸ್ ದೆನ್ 18,000 or 15,000 or 18,000. ಬೆಂಗಳೂರಲ್ಲೇ ನೋಡಿ 15,000 to 20,000 ಸ್ಯಾಲರಿ ಅವರು ಒಂದು 50% ಇರ್ಬೋದು. 50% ಜನದ ಮೇಲೆ ಉಳಿದ 50% ಡಿಪೆಂಡೆಂಟ್. ನಾವೆಲ್ಲ ಡಿಪೆಂಡೆಂಟ್ ಅವ್ರ ಮೇಲೆ. 10 ಲಕ್ಷದ ಮೇಲೆ 20 ಲಕ್ಷದ ಮೇಲೆ ಹಾರ್ಡ್ಲಿ ಒಂದು 5% ಇರ್ಬೋದು. ಬಟ್ ಪಾಪ್ಯುಲೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ಯಾಲರಿ ಈಸ್ ಮೇನ್ ಈಸ್ ಒನ್ ಅರ್ನಿಂಗ್. ಡೆವಲಪ್ ಆಗ್ತಾ ಇದೆ, ಬಟ್ ಟೈಮ್ ತಗೊಳುತ್ತದು. ಅದನ್ನ ಮಾಡಬೇಕಾದ್ರೆ ಇಂಡಸ್ಟ್ರಿ ಶಿಫ್ಟ್ ಆಗಬೇಕು. ಇಂಡಸ್ಟ್ರಿ ಶಿಫ್ಟ್ ಆಗಬೇಕಾದ್ರೆ ಏನಂತ ಫಸ್ಟ್ ನಾವು ಎಣಿಸ್ಕೊಂಡ್ರಿ, ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಟ್ಟರೆ ಆಗುತ್ತೆ ಅಂತೇಳಿ. ಅದು ಆಗಲಿಲ್ಲ. ನಾವು ಏರ್ಪೋರ್ಟ್ಗಳ ಕನೆಕ್ಟಿವಿಟಿ ಅದು ಇದು ಎಲ್ಲ ಮಾಡ್ತೇವೆ. ನಾವು ಹೈ ಎಂಡ್ ಕನೆಕ್ಟಿವಿಟಿ ಮಾಡ್ತಿದ್ವಿ. ಬಟ್ ನಮ್ದು ಪ್ರಾಬ್ಲಮ್ ಇವತ್ತು ಈಸ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್. ಗ್ರಾಸ್ ರೂಟ್ ಅಲ್ಲಿ ಎಜುಕೇಶನ್, ನಾವು ಎಷ್ಟೇ ಸ್ಕೂಲ್ಗಳು ಇರ್ಬೋದು, ಅಲ್ಲಿ ಹೋಗಿ ನೋಡಿದ್ರೆ ಎಜುಕೇಶನ್ ಈಸ್ ವೆರಿ ಬ್ಯಾಡ್, ಪುವರ್. ಸಮಸ್ಯೆ ಇದು, ಅಭಿವೃದ್ಧಿ ಅದು, ಮತ್ತು ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಥರದವರು ಮೂಲತಃ ಎಂಥ ಪ್ರಾಬ್ಲಮ್ ಇದೆ, ಅದಕ್ಕೆ ನಾವು ಹೇಗೆ ಪರಿಹಾರ ಕಟ್ಟಿಕೊಳ್ಳೋಕ್ಕೆ ಅಂತ ಕನ್ಸ್ಟ್ರಕ್ಟಿವ್ ಆಗಿ ಏನು ಯೋಚನೆ ಮಾಡಿದ್ದೀರಾ ವಿತ್ ಪಾಲಿಸಿ ಮೇಕರ್ಸ್? ಎಲ್ಲರೂ ತಮ್ಮ ಭಾರತ ಅಥವಾ ತನ್ನ ರಾಜ್ಯ ಎನಿಥಿಂಗ್ ಅದನ್ನ ತನ್ನ ಮನೆಯಿಂದ 2-3 ಕಿಲೋಮೀಟರ್ ರೇಡಿಯಸ್ ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡಿದ್ರೆ ಅದನ್ನ ರೆಪ್ಲಿಕೇಟ್ ಮಾಡ್ಬೋದು. ಈ ರೆಪ್ಲಿಕೇಶನ್ ಮಾಡ್ಲಿಕ್ಕೆ ನಾವು ಪಾಲಿಸಿ ಮೇಕರ್ಸ್ ಅಂದಾಗ ಏನಾಗುತ್ತೆ ಅಂದ್ರೆ, ಪಾಲಿಸಿ ಮೇಕರ್ಸ್ ಲೆವೆಲ್ ಬೇಕು. ಹಾಗಾದ್ರೆ ಇವತ್ತು ನೋಡಿ BBMP ಇಲ್ಲ ನಮ್ಮ ಹತ್ರ. BBMP ಇಲೆಕ್ಷನ್ನೇ ಆಗಿಲ್ಲ, 5 ವರ್ಷ ಆಯ್ತು. ಯಾಕೆ ಇಲೆಕ್ಷನ್ ಆಗ್ತಿಲ್ಲ ಗೊತ್ತಿಲ್ಲ. ಆ ಪಾಲಿಸಿ ಮೇಕರ್ಸ್ ನಾವು ಡೈರೆಕ್ಟ್ ಆಗಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಹೋಗಕ್ಕಾಗಲ್ಲ. ಪಾಲಿಸಿ ಹ್ಯಾಸ್ ಟು ಗೋ ಫ್ರಮ್ ಬಾಟಮ್ಸ್ ಅಪ್. ಅದು ಇಟ್ ಕೆನಾಟ್ ಬಿ ಟಾಪ್ಸ್ ಡೌನ್. ಆ ಬಾಟಮ್ ಅಪ್ ಆದ್ರೇನೆ ಆಗೋದು. ಬಾಟಮ್ ಅಪ್ ಆಗ್ಬೇಕಾದ್ರೆ ಲೋಕಲ್ ಲೆವೆಲ್ ನಮ್ಗೆ ಯಾರು ರೆಪ್ರೆಸೆಂಟೇಷನ್ನೇ ಇಲ್ಲ. ನಾವು ಹೋಗಿ BBMP ಮಾತಾಡಿ ಈ ಟ್ರಾನ್ಸ್ಫರ್ಬಲ್ ಜಾಬ್ ಎಲ್ಲ ರಿಟೈರ್ಮೆಂಟ್ ಜಾಬ್, ಬಟ್ ಒಂದು ಕಮಿಟ್ಮೆಂಟ್ ಇರಬೇಕಾದ್ರೆ ಒಂದು 10% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ ಕಮಿಟ್ಮೆಂಟ್. ಬಟ್ ಅವರು ಅದನ್ನು ಎಸ್ಕಲೇಟ್ ಮಾಡ್ಕೊಂಡು ಹೋಗಬೇಕು. ಆ ಎಸ್ಕಲೇಷನ್ ಆಗೋದಕ್ಕೆ ಎಲ್ಲಿದೆ ಫಂಡ್ಸ್? ದ ಫಂಡ್ ಕಂಟ್ರೋಲ್ ಯಾರ ಹತ್ರ ಇರೋದು? ನೀವು ಎಲ್ಲಿದೆ ಫಂಡ್ಸ್ ಅಂತ ಕೇಳ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ಈಗ ಮೊನ್ನೆ ನಮ್ಮ DCM ಹೇಳಿದಾರಲ್ಲ, ಹೆಬ್ಬಾಳಿಂದ ಎಲೆಕ್ಟ್ರಾನಿಕ್ ಸಿಟಿ ಆರ್ ಸಮ್ವೇರ್, ಅಲ್ಲಿಂದ ಈ ಮೂಲೆವರೆಗೂ ಅಂತ. ಇದು ಎಲಿವೇಟೆಡ್ ಬಗ್ಗೆ ಮಾತಾಡ್ತಾರೆ, ಮತ್ತು ಅಂಡರ್ಗ್ರೌಂಡ್ ಬಗ್ಗೆ ಟನಲ್ ಅಂತ ಮಾತಾಡ್ತಾರೆ. ಇದೆಲ್ಲನೂ ವೆರಿ ಲುಕ್ರೇಟಿವ್ ಪ್ರಾಜೆಕ್ಟ್ಸ್ ಅಲ್ವಾ? ಲುಕ್ರೇಟಿವ್ ಅಂತ ನೋಡಿ, ಅದರಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿಂದು ಎಲ್ಲಿ PPP ಮಾಡೆಲ್ ಇದೆ, ಪಬ್ಲಿಕ್ ಪ್ರೈವೇಟ್
ನೀವು ಏರ್ಪೋರ್ಟ್ ಇರ್ಬೋದು, ಹೈವೇ ಇರ್ಬೋದು, ಪೋರ್ಟ್ ಇರ್ಬೋದು, ಎಲ್ಲಿ ಪ್ರೈವೇಟ್ ಪಾರ್ಟೀಸ್ ಹಣ ಹಾಕ್ತಿದಾರೋ ಡೆವಲಪ್ಮೆಂಟ್ ಆಗ್ತಿದೆ. ಬಟ್ ಸಿಟಿ ಒಳಗಡೆ ನೋಡಿ, ರೋಡ್ ನೋಡಿ, ಬೆಂಗಳೂರಿಂದ ಕೆಂಗೇರಿಯಿಂದ ನಿಮ್ಮ ರೋಡ್ ಮೈಸೂರಿವರೆಗೂ ತುಂಬಾ ಚೆನ್ನಾಗಿದೆ. ಕೆಂಗೇರಿ ಒಳಗಡೆ ಯಾರು ಕೇಳೋರಿಲ್ಲ ಆಮೇಲೆ, ಯಾಕಂದ್ರೆ ಅಲ್ಲಿ ರೆವೆನ್ಯೂ ಇಲ್ಲ. ಹಾಗೆ ನೀರು ಯಾರು ನಮಗೆ ಕೊಡ್ತಿರೋದು? ಸರ್ಕಾರ. ಅದರಲ್ಲಿ ಇವತ್ತು 40% ನೀರು ಲೀಕೇಜ್ ಅಂಡ್ ಥೆಫ್ಟ್. ಅದನ್ನ ಮಾಡೆಲ್ ಮಾಡೋದಕ್ಕೆ 1-2 ಕಂಪನಿಗಳು ಇಂಡಿಯಾದಲ್ಲಿ ಪ್ರೈವೇಟ್ ಕಂಪನಿಗಳು ಬಂದಿದ್ರು. ಇಂಡಿಯನ್ ಕಂಪನಿ, ಟಾಟಾ ಕಂಪನಿ ಒಂದು ಮಾಡಿತ್ತು ಅದನ್ನ, ಜಮ್ಶೆದ್ಪುರಲ್ಲಿ ಮಾಡಿದ್ರು ಅಂತ ಹೇಳಿ ಮೈಸೂರು ಎಲ್ಲ ಒಂದ್ ಕಡೆ ಮಾಡೆಲ್ ಮಾಡ್ಲಿಕ್ಕೆ ಬಂದ್ರು. ಅವರು 1.5 ವರ್ಷದಲ್ಲಿ ವಿಡ್ರಾ ಮಾಡಿದ್ರು, ಯಾಕಂದ್ರೆ ಅವ್ರ ರೆವೆನ್ಯೂ ಬರ್ತಿಲ್ಲ. ಅದ್ರೆ ಯಾವ ಪ್ರೈವೇಟ್ ಪಾರ್ಟಿಸಿಪೇಷನ್ ರೆವೆನ್ಯೂ ಇಲ್ವೋ ಅವ್ರು ಬರೋದಿಲ್ಲ. ಅದನ್ನ ಮಾಡ್ಬೇಕಾದ್ರೆ ಸರ್ಕಾರ ಮಾಡಬೇಕು. ಸರ್ಕಾರದ ಪ್ರಕಾರ ಎಂದು 75% ಗೋಸ್ ಟು ಸ್ಯಾಲರೀಸ್ ದ ಟ್ಯಾಕ್ಸಸ್ ಕಲೆಕ್ಟೆಡ್. ನಾನು ಬೇಸಿಕ್ ಹೇಳ್ತಿರೋದು, ಒಂದು 10,000 ಕೋಟಿ ಬಂದ್ರೆ BBMP ಹತ್ರ ಕೇಳಿ, BBMPಗೆ ಸ್ಯಾಲರಿ ಎಷ್ಟು ಹೋಗ್ತದೆ ಅಂತ. ಅವ್ರು ಹೇಳ್ತಾರೆ 7,000 ಕೋಟಿ ಸ್ಯಾಲರಿಗೆ ಹೋಗುತ್ತೆ. ಬಜೆಟ್ ತೋರಿಸ್ತೀವಿ 12,500 ಕೋಟಿ ಈ ವರ್ಷದ್ದು. 1,580 ಕೋಟಿ ಬ್ರ್ಯಾಂಡ್ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ 1,580 ಕೋಟಿ. ಅದ್ರದ್ದು ಬ್ರೇಕಪ್ ಯಾರ ಹತ್ರ ಇದೆ? ಯಾರ ಹತ್ರ ಇದೆ? ಇರ್ಬೇಕು, ನನ್ನ ಹತ್ರ ಇಲ್ಲ, ಬಟ್ ಇರುತ್ತದೋ. ಬಟ್ ಅದನ್ನು ಮಾನಿಟರ್ ಯಾರು ಮಾಡ್ತಿದ್ದಾರೆ? ಅದು ಯುಟಿಲೈಸೇಷನ್ ಹೆಂಗಾಗ್ತಿದೆ, ಎಲ್ಲಾಗ್ತಿದೆ? ಪ್ಲಾನ್ ಆಗಬಹುದು, ಬಜೆಟ್ ಆಗಲಿ, ಡೀಟೇಲ್ಸ್ ಯಾರ ಹತ್ರ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ. ಈಗ ನೀವು ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಿರುವಂಥ ಸಾಕಷ್ಟು ಜನ ಆಕ್ಟಿವಿಸ್ಟ್ಗಳಿದ್ದೀರಾ, ಥಿಂಕರ್ಸ್ ಇದ್ದೀರಾ. ಅದೊಂದು ಅಕೌಂಟಬಿಲಿಟಿ ಅಲ್ವಾ? ಇದು ಅಕೌಂಟಬಿಲಿಟಿ ಆಗಬೇಕಾದ್ರೆ ಲೋಯೆಸ್ಟ್ ಲೆವೆಲ್ ಬರಬೇಕು, ವಾರ್ಡ್ ಲೆವೆಲ್ಗೆ. ಈಗ ಏನಾಗ್ತಿದೆ, ನೀವು ನೋಡಿದ ಹಾಗೆ BBMP ಏನಾಗ್ತಿದೆ, ವಾರ್ಡ್ ಲೆವೆಲ್ ಅಲ್ಲಿ ಇಲೆಕ್ಷನ್ ಬಂದಾಗ ಯಾವ ಪೊಲಿಟಿಕಲ್ ಪಾರ್ಟಿ ಇದೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಯಾರು ಕಾರ್ಪೊರೇಟರ್ಗಳು ತಮ್ಮಿದ್ರೆ ಅವ್ರಿಗೆ ಜಾಸ್ತಿ ಹಣ ಹೋಗ್ತದೆ. ಅದು ಅಪೋಸಿಷನ್ ಇದ್ದವ್ರಿಗೆ ಬರೋದಿಲ್ಲ. ಆ ಥರ ಆಗ್ಬಾರ್ದು. ಡೆವಲಪ್ಮೆಂಟ್ ಹ್ಯಾಸ್ ಟು ಹ್ಯಾಪನ್ ಈಕ್ವಲಿ, ಆರ್ ಎಲ್ಲಿ ಕಡಿಮೆ ಇದೆಯೋ ಅದನ್ನ ಪಿಕಪ್ ಆಗ್ಬೇಕು. ಈಗ ನಾವು 110 ವಿಲೇಜಸ್ ಇರ್ಬೋದು, ಬಿಯಾಂಡ್ ಔಟರ್ ರಿಂಗ್ ರೋಡ್ ಒಳಗಡೆ. ಔಟರ್ ರಿಂಗ್ ರೋಡ್ ಒಳಗಡೆ ಇದೆಲ್ಲ ಬೆಂಗಳೂರು 50 ವರ್ಷ ಹಳೆಯದು. 50 ವರ್ಷದಿಂದ ಬಂದು ಔಟರ್ ರಿಂಗ್ ರೋಡ್ ಆಯ್ತು. ಔಟರ್ ರಿಂಗ್ ರೋಡ್ ಬಂದು 25 ವರ್ಷ ಆಯ್ತು. ಇವಾಗ ಇಂದು ಈ 25 ವರ್ಷದಲ್ಲಿ ಔಟರ್ ರಿಂಗ್ ರೋಡ್ ಇಂದ ನಾವು ಪೆರಿಫಿಯರಲ್ ಔಟರ್ ರಿಂಗ್ ರೋಡ್ಗೆ ಹೋಗ್ತಾ ಇದೀವಿ. ವೇರ್ ಇಸ್ ದ ಇನ್ವೆಸ್ಟ್ಮೆಂಟ್? ಒಳಗಡೆ ಮೇಂಟೈನ್ ಮಾಡೋದಕ್ಕೆ ಹಣ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ 70% ನಮ್ದು ಸ್ಯಾಲರಿಗೆ ಹೋಗ್ತಿದ್ರೆ ಎಷ್ಟು ಮೇಂಟೆನೆನ್ಸ್ ಬರ್ತಿದೆ? ಒಳಗಡೆ ಸಿಟಿ ಒಳಗಡೆ ಮೇಂಟೆನೆನ್ಸ್ ಮಾಡಬೇಕು, ಹೊರಗಡೆ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ನಿಮ್ಮ ವಾಯ್ಸ್ ಎಷ್ಟು ಮಟ್ಟಿಗೆ BBMP ಅಥವಾ ಟೌನ್ ಪ್ಲಾನಿಂಗ್ ಹೋಗ್ತಾ ಇದೆ? ಲಾಸ್ಟ್ ಇಯರ್ ಬಜೆಟ್, ನಮ್ಮ ಬಜೆಟ್ ಅಂತ ಇತ್ತು BBMP ಅದು. ಅದನ್ನು ನಾವು ಹೋಗಿದ್ದೀವಿ, ನಾವು ಗಾಡಿ ಜೊತೆ ಹೋಗಿ ಮನೆಗಳಿಗೆ ಹೋಗಿ ಎಲ್ಲರ ಹತ್ರ ಇನ್ಪುಟ್ ತಗೊಂಡು ಕೊಟ್ಟಿದ್ದೀವಿ. ಅದನ್ನು ಉಪಯೋಗಿಸೋದು ಮಟ್ಟಿಗೆ ಅದು ಎಷ್ಟು ಉಪಯೋಗಿಸ್ತೀರಿ ಅನ್ನೋದು ತುಂಬಾ ಕಷ್ಟ ಹೇಳೋದು, ಯಾಕಂದ್ರೆ ಅದನ್ನ ಆಡಿಟ್ ಮಾಡಬೇಕಾಗುತ್ತೆ. BBMPದು ಆಡಿಟ್ ರಿಪೋರ್ಟ್ ಬಂದಿದೆಯಾ? ಎಷ್ಟು ವರ್ಷ ಆಯಿತು? ಫೈನಾನ್ಷಿಯಲ್ ಆಡಿಟ್, ಫೈನಾನ್ಷಿಯಲ್ ಆನ್ಯುವಲ್ ರಿಪೋರ್ಟ್ಸು ನನಗೆ ತಿಳಿದಿರೋ ಮಟ್ಟಿಗೆ 5-6 ವರ್ಷದ ಮೇಲೆ ಜಾಸ್ತಿನೇ ಆಗಿದೆ. BBMP ಯಾರು ಆಡಿಟ್ ಮಾಡ್ತಿಲ್ಲ, ಎಷ್ಟು ಹಣ ಖರ್ಚಾಗಿದೆ ಗೊತ್ತಿಲ್ಲ. ಹಣದ ಮೇಲೆ ವರ್ಷ ಹೇಳ್ತಾರೆ 10 ಕೋಟಿ, 1,000 ಕೋಟಿ, 20,000 ಕೋಟಿ, 30,000 ಕೋಟಿ ಅಂತ. ಕೋಟಿ ಎಲ್ಲಿ ಹೋಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ವರ್ಕ್ಗಳು ನಡೀತಾ ಇದೆ ಆನ್ ಪೇಪರ್, ಫಿಸಿಕಲಿ ಏನೋ ನಡೀತಾ ಇರುತ್ತೆ, ಹಣ ಹೋಗ್ತಾ ಇದೆ. ಬಟ್ ನಾ ಹೇಳಿದಾಗೆ 70% ಸ್ಯಾಲರಿಗೆ ಹೋಗ್ತಿದೆ. ಆ ಲೆವೆಲ್ ಬೇಕಾದ್ರೆ ನಮ್ಮ ಟ್ಯಾಕ್ಸೇಷನ್ ಕಲೆಕ್ಷನ್ ಸರಿ ಇದೆಯಾ, ಯುಟಿಲೈಸೇಷನ್ ಸರಿ ಇದೆಯಾ, ಇವೆಲ್ಲ ಮಾಡಬೇಕಾದ್ರೆ ಫಸ್ಟ್ ಎಷ್ಟೇ ನಾವು ಆಡಿಟ್ ಮಾಡ್ಬೋದು, ಎಷ್ಟೇ ಜನ ಪ್ರೆಷರ್ ಹಾಕ್ಬೋದು, ಸರ್ಕಾರದಲ್ಲಿ ಇರೋರು ಸರಿಯಾಗಿ ನಡೆಸದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಒಬ್ಬ ಮಿನಿಸ್ಟರ್ ಮೂಲಕ ಆಡಳಿತ ನಡೆಸೋ ಒಬ್ಬ ಬ್ಯೂರೋಕ್ರಾಟ್ ಆಗ್ತಾನೆ. ಸ್ಮಾರ್ಟ್ ಸಿಟಿಲಿ ಇದ್ದಾಗ ನಾನು ಕೆಲಸ ಮಾಡೋದು ಬ್ಯೂರೋಕ್ರಾಟ್ಸ್ ಜೊತೆನೇ ಕೆಲಸ ಮಾಡ್ತಿದ್ವಿ. ಏನಂದ್ರೆ ಅಲ್ಲಿ ಡಿಸಿಷನ್ ಟೇಕಿಂಗ್ ಅಲ್ಲಿ ತುಂಬಾ ಪುಲ್ಸ್ ಅಂಡ್ ಪ್ರೆಷರ್ ಇರುತ್ತೆ. ಒಂದು ಸ್ಮಾರ್ಟ್ ಸಿಟಿ ಇರ್ಬೋದು, ನಾವು ನೋಡಿದಾಗ 1,500 ಕೋಟಿ ಅಂತ ಹೇಳಿದ್ರು. ಅದರಲ್ಲಿ ಪ್ರಾಜೆಕ್ಟ್ ಮಾಡೋದೇ ಕಷ್ಟ. 5 ವರ್ಷದ ಅಂತ ಹೇಳಿ ಇವತ್ತು 8 ವರ್ಷ ಆದ್ರೂ ಮುಗಿತಿಲ್ಲ ಸ್ಮಾರ್ಟ್ ಸಿಟಿಗಳು. ಹಾಗೆ ನಮ್ಮ ಪ್ರಾಜೆಕ್ಟ್ಗಳು ಏನಾಗುತ್ತೆ ಅಂದ್ರೆ, ಬಜೆಟ್ ಈ ವರ್ಷ ಹೇಳಿರೋದು, ಟೆಂಡರಿಂಗ್ ಪ್ರೋಸೆಸ್ ನೋಡಿ ನೀವು. ಹೌದು, ಟೆಂಡರಿಂಗ್ ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಇಂದ ಅಕ್ಟೋಬರ್ ವರೆಗೆ ಅಕ್ಟೋಬರ್ ಅಲ್ಲಿ ಆಗಿ ಕಾಂಟ್ರಾಕ್ಟರ್ ಬರುವಷ್ಟರಲ್ಲಿ ಮಾರ್ಚ್ ಆಗುತ್ತೆ. ಆಮೇಲೆ ಮಳೆಗಾಲ ಶುರು ಆಗುತ್ತೆ. ಅವ್ನ ಕೆಲಸ ಶುರು ಮಾಡುವಾಗ ಮಳೆ ಶುರು ಆಗುತ್ತೆ. ದೇ ಆರ್ ವೆರಿ ಹ್ಯಾಪಿ ಟು ಡೂ ವರ್ಕ್ ಡ್ಯೂರಿಂಗ್ ಮಾನ್ಸೂನ್ಸ್. ನಾವು ಪ್ರೆಷರ್ ಸರ್ ಮಾಡಬೇಕು ಅಂತೇಳಿ ನಾವೇನು ಕ್ವಾಲಿಟಿ ಕೊಡೋದು ಅಂತಾರೆ ಆಮೇಲೆ. ಸೊ ನಮ್ಮ ಪ್ರಾಬ್ಲಮ್ ಈಸ್, ಬಜೆಟ್ ನಮಗೆ ಸಿಗೋದು ಏಪ್ರಿಲ್ ಆದರೆ ಮೇ ಜೂನಲ್ಲಿ ಅಪ್ರೂವಲ್ ಬಂದು ಟೆಂಡರ್ ಆಗಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ಅರ್ಧ ವರ್ಷ ಮುಗಿದೋಗುತ್ತದೆ. ಆಮೇಲೆ ಯುಟಿಲೈಸೇಷನ್ ಆಗಿಲ್ಲ ಅನ್ನತ್ತೆ ಮಾರ್ಚಲ್ಲಿ. ಇದೆಲ್ಲದರ ಜೊತೆಗೆ ಬಹಳ ನೇರವಾಗಿ ಜನಕ್ಕೆ ತಲುಪ್ತಾ ಇರೋದು ಮತ್ತು ಮೇಜರ್ ಸಮಸ್ಯೆ ಆಗ್ತಾ ಇರೋದು ಅಂದರೆ, ಸಣ್ಣದು ಅಂತ ಅನಿಸುತ್ತೆ ಇವತ್ತಿನ ದಿನ ಇಂಥ ಮಾತುಕತೆಯಲ್ಲಿ, ಆದರೆ ಸ್ಟ್ರೇ ಅನಿಮಲ್ಸ್ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಮತ್ತು ಪಾದಚಾರಿನಲ್ಲಿ ನಡೆಸ್ತಾ ಇರೋಂತಹ ಫುಟ್ಪಾತಲ್ಲಿ ನಡೆದಿರೋಂಥ ವ್ಯಾಪಾರ, ಅಲ್ಲಿ ಲೈಫ್ ಬರುತ್ತೆ, ಲೈವ್ಲಿಹುಡ್ ಬರುತ್ತೆ. ಇಂಥದನ್ನು ಹೆಂಗೆ ಅಡ್ರೆಸ್ ಮಾಡ್ತೀರಾ ನೀವುಗಳು? ನೋಡಿ, ನಾವು ಮೊದಲನೇದಾಗಿ ನಾವು ಹೇಳೋದು ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು. ಅರ್ನಿಂಗ್ ಈಸ್ ಇಂಪಾರ್ಟೆಂಟ್. ನನಗೊಂದು ಅರ್ನಿಂಗ್ ಮಾಡೋಕ್ಕೆ ಕೊಡದೇ ಇದ್ರೆ ಅವನು ನಾಳೆ ಅವನು ಕೆಟ್ಟ ದಾರಿ ತಗೊಳ್ತಾನೆ.
ಅದನ್ನು ತಡಿಬೇಕಾದ್ರೆ ಸಮ್ ಸಾರ್ಟ್ ಆಫ್ ಎನ್ಕರೇಜ್ಮೆಂಟ್ ಶುಡ್ ಬಿ ದೇರ್ ಫಾರ್ ದೆಮ್ ಟು ಅರ್ನಿಂಗ್ ಕೊಡೋದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ರೋಡಲ್ಲಿ ಸ್ಟ್ರೀಟ್ ಹಾಕಿಂಗ್ ಪ್ಲೇಸಸ್ ಮಾಡಿ. ಬಟ್ ಅದೇನಾಗ್ತಿದೆ ಅಂದರೆ ಇವತ್ತು ನಾನು ಕೆಲಸ ಇದರಲ್ಲಿ ಮಾಡಿದ್ದೀನಿ, ಆ ಸ್ಟ್ರೀಟ್ ಹಾಕಿಂಗ್ ಒಬ್ಬ ಬಂದು ಅದನ್ನ ಹಿಡ್ಕೊಂಡ್ರೆ ಒಂದು ಪರ್ಮನೆಂಟ್ ಅಂತ ತಗೊಳ್ತಾನೆ, ಅದನ್ನು ಆ ಜಗಳಗಳಾಗುತ್ತೆ. ಅದು ಮತ್ತೆ ಲೋಕಲ್ ಕಾರ್ಪೊರೇಟರ್ಸ್ ಮತ್ತೆ MLA ಸಪೋರ್ಟ್ ಇರುತ್ತೆ, ಪಾಲಿಟಿಷಿಯನ್ಸ್. ಯಾಕಂದ್ರೆ ವೋಟ್ ಬ್ಯಾಂಕ್ ಅದು. ಈಗ ನೀವೇ ಇರ್ಬೋದು, ನಾವೇ ಇರ್ಬೋದು, ನಮ್ಗೆ ಎಲ್ಲಾದ್ರೂ ಒಂದು ತಗೋಬೇಕು, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ತಗೊಂಡ್ಬಿಡ್ತೀವಿ. ಯಾಕೆ ನಾನು ತಿರ್ಗಾ ಅಂಗಡಿಗೆ ಹೋಗ್ಬೇಕು ಅಂತೇಳಿ ರೋಡಲ್ಲೇ ನಾನು ಬೇರೆಯವ್ರು ಬ್ಲೇಮ್ ಮಾಡಲ್ಲ. ನಾವು ಹೇಳಿದಾಗ ಒಂದು ಬೆರಳು ಇನ್ನೊಬ್ರು 3 ಬೆರಳು ನಮಗೆ ತೋರಿಸುತ್ತೆ. ನಾವ್ ಎಷ್ಟು ಅವಾಯ್ಡ್ ಮಾಡ್ತೀವಿ ಅದನ್ನ ಅಂತೇಳಿ. ಕಲ್ಪ್ರಿಟ್ಸ್ ಆರ್ ವಿ ಅವರ್ ಸೆಲ್ಸ್. ನಾವು ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡ್ತೀವಿ, ಫುಟ್ಪಾತ್ ಮೇಲೆ ನಾವು ಪಾರ್ಕ್ ಮಾಡಲ್ವಾ? ಸೊ ಇಟ್ ಈಸ್ ಸೈಕಾಲಜಿ ನಮ್ದು ಏನಾಗಿದೆ ಅಂದ್ರೆ, ನಾನು ಏನ್ ಬೇಕಾದ್ರೂ ಮಾಡಿದ್ರೆ ಪರವಾಗಿಲ್ಲ, ಬೇರೆಯವ್ರು ಮಾಡಬಾರ್ದು ಅದನ್ನ ಅಂತೇಳಿ. ಇದಕ್ಕೆ ಪರಿಹಾರ ಅಂತ ಹೇಳ್ತೀವಿ ನಾವು. ಸಿಂಗಾಪುರ್ ಏನಿತ್ತು ಅಂತಾರೆ, 50 ವರ್ಷ ಹಿಂದೆ ಸಿಂಗಾಪುರಲ್ಲೂ ಸೇಮ್ ಇತ್ತು, ಬಟ್ ಅಲ್ಲಿ ಪೆನಾಲ್ಟಿ ವಾಸ್ ಹೆವಿ. ಇಲ್ಲಿ ಪೆನಾಲ್ಟಿಗಿಂತ ಕರಪ್ಷನ್ ಹೆವಿ ಆಗುತ್ತೆ. 1,000 ಪೆನಾಲ್ಟಿ ಅಂದ್ರೆ 200 ರೂಪಾಯಿ ಬಿಟ್ಬಿಡ್ತೀವಿ ನಾವು ಅದನ್ನ. ಸೊ ಈ ಪ್ರಾಬ್ಲಮ್ಗಳು ಇರೋದ್ರಿಂದ ಪೆನಾಲ್ಟಿಗಿಂತ ಎಜುಕೇಶನ್ ಆಗಬೇಕು, ಫೆಸಿಲಿಟೀಸ್ ಕೊಡಬೇಕು. ಸಿಂಗಾಪುರಲ್ಲಿ ಆಮೇಲೆ ಫೆಸಿಲಿಟೀಸ್ ಕೊಟ್ಟರು. ಈಗ ನೀವು ಈ ಕನಕಪುರ ರಸ್ತೆನೇ ನೋಡಿ, ಇರೋದೇ 1.5 ಮೀಟರ್ ಫುಟ್ಪಾತ್ ನಡೆಯೋದಕ್ಕೆ. ಅದು ಯಾವುದ್ರ ಮೇಲಿದೆ? ಅರ್ಧ ರಸ್ತೆ, ಅರ್ಧ ಫುಟ್ಪಾತ್ ಡ್ರೈನ್ ಮೇಲಿದೆ. ಎ ಸಿಟಿ which uses drain as a footpath, then there is nothing to develop unless land acquisition is done. ಈ BBMP ಅದು ಮಾತಾಡಿದ್ವಿ, ಈ ಕನಕಪುರ ರಸ್ತೆ ಮಾಡುವಾಗ BBMP ಜೊತೆ ಮಾತಾಡುವಾಗ ಲ್ಯಾಂಡ್ ಎಕ್ವಿಸಿಷನ್ ಅಂದಾಗ, ಸರ್ ನಾವು ಬೇಕಾದ್ರೆ ಅವರಿಗೆ TDR ಕೊಡ್ತೀವಿ ಅಂತ. ಆ TDR ಯಾರಿಗೂ ಬೇಡ, ಎಲ್ಲರೂ ಹೇಳ್ತಾರೆ ಕ್ಯಾಶ್ ಕೊಡಿ ಅಂತೇಳಿ. BBMP ಹತ್ರ ಕ್ಯಾಶ್ ಇಲ್ಲ. ಸೊ ಪೇಪರಲ್ಲಿ ಕೊಡ್ತಾರೆ ಅವರು ವಿನ ಅದನ್ನು ಎಲ್ಲಿ ಹೋಗೋದು ಮಾರೋದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಇಮಿಡಿಯೇಟ್ ಕ್ಯಾಶ್ ಬೇಕು. ಲ್ಯಾಂಡ್ ಎಕ್ವಿಸಿಷನ್ ಆಗಬೇಕಾದ್ರೆ ಹಣ ಬೇಕು. ಅದಾಗದೆ ಯಾವುದು ಟೈಪ್ ಆಫ್ ಫೆಸಿಲಿಟೀಸ್ ಇನ್ ಟರ್ಮ್ಸ್ ಆಫ್, ನಾವೇನು ರೋಡ್ ಮಾಡುವಾಗ ಫುಟ್ಪಾತ್ ಬೇಕು, ಸೈಕಲ್ ಟ್ರ್ಯಾಕ್ ಬೇಕು, ಗ್ರೀನರಿ ಬೇಕು. ಕೇಳೋದಕ್ಕೆ ಚೆನ್ನಾಗಿದೆ, ಅಷ್ಟು ಬೇಕಾದ್ರೆ ಅದಕ್ಕೆ ನಮಗೆ 3.5 ಮೀಟರ್ ಬೇಕೇ ಬೇಕು 2 ಕಡೆ. ನಮ್ಮ ರೋಡ್ಗಳು ಇರೋದೇ 20 ಮೀಟರ್ ಫುಲ್ಲು. ಯಾಕಂದ್ರೆ ಇವೆಲ್ಲ ಹಳೆ ಕಾಲದ್ದು. ಡೆವಲಪ್ಮೆಂಟ್ ಮಾಡುವಾಗ BMRC ಮಾಡಿದ್ರು, ಮೆಟ್ರೋ ಮಾಡುವಾಗಲೇ ಅದನ್ನ ಎಕ್ವಿಸಿಷನ್ ಮಾಡ್ಕೋಬೇಕಿತ್ತು. ಅವ್ರು ಎಷ್ಟು ಎಕ್ವಿಸಿಷನ್ ಮಾಡ್ಕೊಂಡ್ರು, ಅವ್ರು ಸ್ಟೇಷನ್ ಮಾಡೋಕೆ ಅಷ್ಟೇ ಎಕ್ವಿಸಿಷನ್ ಮಾಡ್ಕೊಂಡ್ರು. ಸೊ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, ಮೆಟ್ರೋ ಕೊಟ್ಟು ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಿದೆ, ಬಟ್ ಅದರ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ಈ ಪ್ರಾಬ್ಲಮ್ ಡೆಲ್ಲಿನಲ್ಲಿ ಆಗಿಲ್ಲ ಅಲ್ಲ? ಡೆಲ್ಲಿ ಏರಿಯಾ ಇಸ್ ಹ್ಯೂಜ್. ಅವ್ರು ಏನ್ ಮಾಡಿದ್ದಾರೆ, ಫಾರೆಸ್ಟ್ ಇರೋ ಏರಿಯಾಗಳನ್ನ ಹಂಗೆ ಬಿಟ್ಟಿದ್ದಾರೆ. ಅದನ್ನ ಡೆವಲಪ್ಮೆಂಟ್, ಡೆಲ್ಲಿ ವಾಸ್ ಸೆಟ್, ಓಲ್ಡ್ ಡೆಲ್ಲಿ ಬಿಟ್ಟು ನ್ಯೂ ಡೆಲ್ಲಿ ಅಂದಾಗ ಪಾಕೆಟ್ಸ್ ಡೆವಲಪ್ ಮಾಡ್ಕೊಂಡು ಮಧ್ಯ ಫಾರೆಸ್ಟ್ಗಳಿತ್ತು, ಅದನ್ನೆಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಅದನ್ನ ಅವ್ರು ಏನು ಮಾಡಿಲ್ಲ. ಈವನ್ ನೀವು ನೋಡಿದ್ರೆ ಮಾರ್ಕೆಟ್ಗಳು ಯಾವ್ಯಾವ ಪಾಕೆಟ್ ಅಲ್ಲಿ ಇದೆ, ಮಾರ್ಕೆಟ್ ಇಸ್ ಸಪರೇಟ್. ಮನೆ ಒಳಗಡೆ ರೋಡಲ್ಲಿ ಮಾರ್ಕೆಟ್ಗಳಿಲ್ಲ. ನೀವು DDA ಕಾಂಪ್ಲೆಕ್ಸ್ಗೆ ಹೋಗ್ಬೇಕಲ್ಲಿ, ಎಲ್ಲ DDA ಕಾಂಪ್ಲೆಕ್ಸ್ಗಳು ಮನೆ ಒಳಗೆ ಮಾಡಿರೋದನ್ನ ತೆಗೆದಾಕಿದ್ದಾರೆ. ಆಮೇಲೆ ನಮ್ಮಲ್ಲಿ ಫೇಲ್ಯೂರ್ ಆಗ್ತಾ ಇರೋದು ಮೇ ಬಿ ಬಿಕಾಸ್ ನಮ್ಮ ಪಾಲಿಟಿಷಿಯನ್ಸ್ಗೆ ಒಂದು ಇನ್ ಡೆಪ್ತ್ ನಾಲೆಡ್ಜ್ಗೆ ಕೊರತೆ ಇರಬಹುದು, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇಂಟೆಲೆಕ್ಚುಯಲ್ ಆಗಿ ಒಂದು ಕೊರತೆ ಇರಬಹುದು. ಮತ್ತು ಇದು ಬೆಂಗಳೂರು ಅಂತ ಹೇಳಿದಾಗ ಅದೊಂದು ಲ್ಯುಕ್ರೇಟಿವ್ ಊರು ಅನ್ನೋದು ಕೂಡ ಒಂದು ಕಾರಣ ಆಗಿರಬಹುದು. ಇದೆಲ್ಲ ಸೇರ್ಕೊಂಡು ನಮ್ಮೂರು ಹಾಳಾಗಿದೆಯಾ? ಪೊಲಿಟಿಷಿಯನ್ಸ್ ಅಲ್ಲಿ ಸುಮಾರು 50-60% ಪೊಲಿಟಿಷಿಯನ್ಸ್ ನೋ ಎವ್ರಿಥಿಂಗ್. ದೇ ಆರ್ ವೆರಿ ಗುಡ್ ನಾಲೆಜಬಲ್ ಪೀಪಲ್. ಅವರಿಗೆಲ್ಲ ಗೊತ್ತು, ಬಟ್ ಅವರಲ್ಲೂ ಲಿಮಿಟೇಷನ್ಸ್ ಇದೆ ಮಾಡೋದಕ್ಕೆ. ಎಲ್ಲರಿಗೂ ಬಜೆಟ್ ಬೇಕು ಅಂತಾರೆ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಸ್ಯಾಟಿಲೈಟ್ ಟೌನ್ ಆಗೋದ್ರಿಂದ ಬೆಂಗಳೂರಲ್ಲಿರೋ ಕಂಜೆಷನ್ ಕಡಿಮೆ ಆಗುತ್ತೆ ಅಂತ ಇತ್ತು. ಈಗ ಅದೊಂದು ಮರೀಚಿಕೆ ಆಗಿದೆ. ಸ್ಯಾಟಿಲೈಟ್ ಟೌನ್ ಅನ್ಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಜಾಗ ಎಲ್ಲಿದೆ ಅನ್ನೋದು, ಮತ್ತು ಪರಿಹಾರ ಎಲ್ಲಿದೆ ಅಂತ ನಿಮ್ಗೆ ಏನನ್ಸುತ್ತೆ ಟು ಕನ್ಕ್ಲೂಡ್? ನೋಡಿ, ಸ್ಯಾಟಲೈಟ್ ಟೌನ್ಸ್ ಡೆವಲಪ್ ಆಗಿದೆ, ಬಟ್ ಅದಕ್ಕೆ ಕನೆಕ್ಟಿವಿಟಿ ಕೊಟ್ಟಿರಲಿಲ್ಲ. ಕೆಂಗೇರಿ ಇರ್ಬೋದು, ಬಿಡದಿ ಇರ್ಬೋದು, ರಾಮನಗರ, ಅದು ನೆಕ್ಸ್ಟ್ ಪಾರ್ಟ್ ಆಯ್ತು. ಬಟ್ ಇರೋದನ್ನೇ ನೋಡೋಣ. ಕೆಂಗೇರಿನೂ 30 ವರ್ಷ ಹಿಂದೆ, ಯಲಹಂಕ. ಬಟ್ ಇಂದು ಕೆಂಗೇರಿಗೆ ಮೆಟ್ರೋ ಹೋಗ್ತಿದೆ, ಡಿಮಾಂಡ್ ಜಾಸ್ತಿ ಆಗಿದೆ. ಯಲಹಂಕಾಗೆ ಮೆಟ್ರೋ ಇನ್ನೂ ಹೋಗಿಲ್ಲ. ನಮ್ಮ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಡಬೇಕು, ಎಲ್ಲ ಸಿಟಿ ಸೆಂಟ್ರಲ್ ಇರೋದ್ರಿಂದ ಹೋಗಿ ಬರ್ಲಿಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಅದನ್ನು ಕೊಟ್ಟು ಅಲ್ಲಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಈ ಮೆಟ್ರೋ ಸ್ಟೇಷನ್ಗಳು ಕಟ್ಟಿದ್ದಾರೆ, ಪಾರ್ಕಿಂಗಿಗೆ ಜಾಗ ಇದೆಯಾ? ಪಾರ್ಕಿಂಗ್ ಪ್ಲಾನ್ ಮಾಡಿಲ್ಲ. ನಮ್ಮ ಸಿಟಿ ನೆಟ್ಟಿಗಿಲ್ಲ. ಬೊಂಬೆ ತರ 2 ಕಡೆನೂ 3 ಕಿಲೋಮೀಟರ್ ಇಲ್ಲ. ನಮ್ದು ಇರೋದು ರೌಂಡ್ ಸಿಟಿ. ನನಗೆ ತಗೊಂಡೋಗಿ ಸ್ಕೂಟರ್ ತಗೊಂಡೋಗಿ ಇಡೋಷ್ಟು ಜಾಗನೂ ಇಲ್ಲ ನಮ್ದು. ಮೆಟ್ರೋದವರು ಪಾರ್ಕಿಂಗ್ ಕೊಟ್ಟಿಲ್ಲದೆ ಇರೋದ್ರಿಂದ ಇಂದು ಎಷ್ಟೋ ಜನ ಮೆಟ್ರೋನ ಹೋಗ್ತಿಲ್ಲ. ಯಾಕಂದ್ರೆ ನನಗೆ ನಡ್ಕೊಂಡು ಎಷ್ಟಂತ ಹೋಗೋದು. ಆಟೋದವರು ಮಿನಿಮಮ್ ಡಿಸ್ಟೆನ್ಸ್ ಬೇಕು, 100 ರೂಪಾಯಿ ಕೇಳ್ತಾರೆ. 100 ರೂಪಾಯಿ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. 2 ಕಿಲೋಮೀಟರ್ಗೆ 100 ರೂಪಾಯಿ. ಯಾಕಂದ್ರೆ ಆಟೋದವ್ನು ಹೇಳ್ತಾನೆ ನನಗೆ ರಿಟರ್ನ್ ಬರ್ಲಿಕ್ಕೆ ಯಾರೂ ಇಲ್ಲ. ಅವ್ರದ್ದು ಒಂದು ತಾಪತ್ರ ಇದೆ. ನಾವು ಹೇಳ್ತೀವಿ 2 ಕಿಲೋಮೀಟರ್ ಮಿನಿಮಮ್ ಅಲ್ಲಿ ಹೋಗಪ್ಪ ಅಂತೇಳಿ. ಈಗ ನಮ್ದೇ ಕನಕಪುರ ರೋಡಲ್ಲಿ ಯಾರಾದ್ರೂ ಒಳಗಡೆ ಹೋದ 2.5 ಕಿಲೋಮೀಟರ್, ಅವ್ನಿಗೆ ಹಿಂದ್ಗಡೆ ಬರೋಕ್ಕೆ ಯಾರೂ ಇಲ್ಲ ಪ್ಯಾಸೆಂಜರ್ಸ್. ಸೊ ಈ ಕನೆಕ್ಟಿವಿಟಿ ಹ್ಯಾಸ್ ಟು ಬಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಬಸ್ಸುಗಳನ್ನು ಹಾಕಿ ಆ ಬಸ್ಸುಗಳನ್ನ ಮೆಟ್ರೋ ಟಿಕೆಟ್ ಜೊತೆ ಅಟ್ಯಾಚ್ ಮಾಡಿ ಜನರಿಗೆ 5-5 ನಿಮಿಷಕ್ಕೆ ಮೆಟ್ರೋ ಬಸ್ಸುಗಳು ಕೊಡಿ. 5-5 ನಿಮಿಷಕ್ಕೆ ಬಸ್ ಹಾಕಿದಾಗಲೇ
ನಮ್ದು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಗಿದೆ. ಹಾಗೆ ಕೆಂಗೇರಿ ಆಗಲಿ ಯಲಹಂಕ ಆಗಲಿ ಮೆಟ್ರೋ ಆದಮೇಲೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಬೇಕು. ಇದು ಕೊಡದೇ ಇದ್ರೆ ಪ್ರಾಬ್ಲಮ್ ಈಸ್ ಎಲ್ಲ 50% ಸ್ಟಿಲ್ ವಿಲ್ ಬಿ ಕಮಿಂಗ್ ಬೈ ದೇರ್ ಓನ್ ವೆಹಿಕಲ್ಸ್. ಇಷ್ಟೊತ್ತು ನಾವು ಸಾಕಷ್ಟು ಸಮಸ್ಯೆಗಳ ಬಗ್ಗೆನೇ ಇದು ಮಾಡಿದ್ದೀವಿ. ಪರಿಹಾರ ಔಟರ್ ರಿಂಗ್ ರೋಡ್ ಒಳಗಡೆ ಏನು ಡೆವಲಪ್ಮೆಂಟ್ ಇಲ್ಲ. ಇನ್ನು ಯಾವುದಕ್ಕೂ ನಾವು ಅಪ್ರೂವಲ್ ಕೊಡಲ್ಲ. ಹೈ ರೈಸ್ ಇರಲಿ ಏನೇ ಇರಲಿ, ಏನಿದೆಯೋ ಅದೇ. ಇನ್ನೇನು ಬೇಕಾದರೂ ಹಳೇದೇನಾದರೂ ಡಿಮಾಲಿಷ್ ಮಾಡಬೇಕಾದ್ರೆ ಅಷ್ಟೇ ಏರಿಯಾ ಕೊಡಿ, ಅವರಿಗೆ ಜಾಸ್ತಿ ಕೊಡಬೇಡಿ. ಒಪ್ಕೋತಾರ ನಮ್ಮ ಪೊಲಿಟಿಷಿಯನ್ಸ್? ಅದು ದಟ್ ಈಸ್ ದ ಚಾಲೆಂಜ್. ಅದನ್ನ ಮಾಡಿದ್ರೆ, ಯಾಕಂದ್ರೆ ಡೆವಲಪ್ಮೆಂಟ್ ಆಗ್ಬೇಕು ಇನ್ನು ಸಿಟಿ ಒಳಗಡೆ ಎಲ್ಲ. ಯಾಕಂದ್ರೆ ಆಲ್ರೆಡಿ ಇಟ್ ಈಸ್ ಕಂಜೆಸ್ಟೆಡ್, ರೋಡ್ಗಳಿಲ್ಲ. ಬಿಡ್ತು ನೀವು ಅಕ್ವಿಸಿಷನ್ ಮಾಡೋಕ್ಕಾಗಲ್ಲ, ಅದು ಬೇಡ. ಅಕ್ವಿಸಿಷನ್ ಮಾಡೋದು ಒಂಥರ ಇಟ್ ಈಸ್ ಡಿಸ್ಟರ್ಬಿಂಗ್ ದ ಲೈಫ್ ಸೈಕಲ್ ಆಫ್ ದ ಹೋಲ್ ಪಾಪ್ಯುಲೇಷನ್ ಕಮ್ಯುನಿಟಿ. ಸೊ ಬೇಡ. ಅದನ್ನ ಮಾಡದೇ ಇದ್ರೆ ನೀವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಈಗ ಬನಶಂಕರಿ 6 ಸ್ಟೇಜೇ ಇರ್ಬೋದು, ಬೇರೆ ಕನೆಕ್ಟಿವಿಟಿ ಇಲ್ಲ ಯಾವುದಕ್ಕೂ. BDA ಲ್ಯಾಂಡ್ ತಗೊಂಡ್ಬಿಡ್ತಾರೆ, ಒಂದು 100 ಎಕರೆ ತಗೊಂಡು 500 ಎಕರೆ ತಗೊಂಡು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಕನೆಕ್ಟಿವಿಟಿ ಇಲ್ಲ, ಎಲ್ಲ ವಿಲೇಜ್ಗಳ ಒಳಗಡೆಯಿಂದ ಹೋಗ್ಬೇಕು. ಈ ಕನೆಕ್ಟಿವಿಟಿ ಇಲ್ಲದೆ ಲ್ಯಾಂಡ್ ಡೆವಲಪ್ಮೆಂಟ್ ಇಸ್ ಎ ಪ್ರಾಬ್ಲಮ್. ಓಕೆ, ಈಗ ಬೆಂಗಳೂರು ಫೇಲ್ಯೂರು ಬೇರೆಯವ್ರಿಗೆ ಹೇಗೆ ಲರ್ನಿಂಗ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಮೈಸೂರು ಆಗ್ಬೋದು, ಮಂಗಳೂರು ಆಗ್ಬೋದು, ಹುಬ್ಬಳ್ಳಿ ಧಾರವಾಡ ಆಗ್ಬೋದು, ಅವರು ನಮ್ಮ ಒಂದು ಫೇಲ್ಯೂರ್ ಏನಾದರೂ ಪಾಠ ಕಲ್ತಿದ್ದಾರಾ? ಫಸ್ಟ್ ಆಫ್ ಆಲ್ ನಮ್ದು ಲರ್ನಿಂಗು ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇಲ್ಲ ಯಾವುದು. ಎಲ್ಲರೂ ಸ್ಟಾಪ್ ಗ್ಯಾಪಲ್ಲೇ ಕೆಲಸ ಮಾಡೋದು. ಈ ವರ್ಷ ಬಜೆಟ್ ಬಂತು, ಈ ವರ್ಷ ಅಂತ. ಮುಂದಿನ 5 ವರ್ಷದ ಬಜೆಟ್ ಬಂದಾಗ ನೋಡೋಣ ಏನೋ ಪ್ಲಾನಿಂಗ್ ಇದೆ ಅಂತ. ಎಷ್ಟು ಜನ ಅದನ್ನು ಪ್ಲಾನಿಂಗ್ ಇಂಪ್ಲಿಮೆಂಟೇಷನ್ ಕಂಟಿನ್ಯೂಟಿ ಇಲ್ಲದೆ ಇದ್ರೆ, ನಾವು ಸರ್ಕಾರದಲ್ಲಿ ಆಫೀಸರ್ಸ್ ಇರ್ಬೋದು, ಕಂಟಿನ್ಯೂಟಿ ಇಲ್ಲದೆ ಇದ್ರೆ, ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಇದು ಒಂದು ಸ್ಮಾರ್ಟ್ ಸಿಟಿಲಿ ಹೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ. 3 ವರ್ಷದಲ್ಲಿ 5 MD ಚೇಂಜ್ ಆದರು. 3 ವರ್ಷದಲ್ಲಿ 5 MD ಚೇಂಜ್ ಆದರೆ ನನ್ನ ಪ್ರಾಜೆಕ್ಟ್ ಯಾವುದು ಮುಂದೆ ಹೋಗ್ತಿರ್ಲಿಲ್ಲ. ಎಲ್ಲ MDಗಳು ಬರೋದು ಹೊಸ ಪ್ರಾಜೆಕ್ಟ್, ಇದು ಬೇಡ, 0 ಇಂದ ಸ್ಟಾರ್ಟ್ ಮಾಡೋದು. ಸೊ ಕಂಟಿನ್ಯೂಟಿ ಇಲ್ಲ ನಮ್ಮ ಇದರಲ್ಲಿ. ಗವರ್ಮೆಂಟಲ್ಲಿ ಏನಂದರೆ ಪಾಲಿಸಿ ಡಿಸಿಷನ್ ಆದಮೇಲೆ ಇಂಪ್ಲಿಮೆಂಟೇಷನಲ್ಲಿ ಕಂಟಿನ್ಯೂಟಿ ಇಸ್ ಅ ಪ್ರಾಬ್ಲಮ್. ಆಫೀಸರ್ ಚೇಂಜಸ್, ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಚೇಂಜಸ್, ದೆನ್ ದ ಪ್ರಾಜೆಕ್ಟ್ಸ್ ಆಲ್ಸೋ ಗೆಟ್ ಸ್ಟಕ್. ಈ ಕಂಟಿನ್ಯೂಟಿ ಇಲ್ಲದೆ ಇರೋದ್ರಿಂದ ಲರ್ನಿಂಗ್ಸ್ ಬರ್ತಾ ಇಲ್ಲ. ಎಲ್ಲ IAS ಆಫೀಸರ್ ಬ್ರಿಲಿಯಂಟ್ ಇರ್ಬೋದು, ಬಟ್ ಅವ್ರಿಗೆ ಏನಂದ್ರೆ ನೀವು ಸ್ಪೆಷಲೈಸೇಷನ್ ಇಲ್ಲ, ಅವ್ರು ಕೊಟ್ಟಿಲ್ಲ. ದೇ ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್. ಇವತ್ತು ಅವ್ರು ಇದರಲ್ಲಿ ಇರ್ತಾರೆ, ಈ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಡೇ ಇನ್ನೊಂದು ಡಿಪಾರ್ಟ್ಮೆಂಟ್. ಹೌದು, ಟೆಕ್ನಿಕಲ್ ನಾಲೆಜ್ ಕಡಿಮೆ ಅವರಿಗೆ. ಅವ್ರ ಲಾಜಿಕಲ್ ನಾಲೆಜ್ ತುಂಬಾ ಇರುತ್ತೆ ಅವ್ರಿಗೆ, ಟ್ರೈನಿಂಗ್ ಬಟ್ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಟೆಕ್ನಿಕಲ್ ಆಗಿತ್ತು. ಅದಕ್ಕೆ ಸೊ ಯು ಆರ್ ಮೇಕಿಂಗ್ ಎ IAS ಆಫೀಸರ್, KAS ಆಫೀಸರ್ ಗೋ ವಿದಿನ್ 1 year ಟು ಡಿಫ್ರೆಂಟ್. ಒಂದೊಂದು ವರ್ಷದಲ್ಲಿ ಒಂದೊಂದು ಕಡೆ ಒಂದ್ ದಿವಸ ರೆವೆನ್ಯೂಲಿ ಇರ್ತಾರೆ, ನೆಕ್ಸ್ಟ್ ಡೇ ಬೇರೆ ಕಡೆ BMTC ಬಂದ್ಬಿಡ್ತಾರೆ. ಸೊ ಅವರಿಗೆ ಲರ್ನಿಂಗ್ ಇಸ್ ಜಸ್ಟ್ ದೇ ಹ್ಯಾವ್ ಓನ್ಲಿ 2 weeks ಟೈಮ್ ಟು ಲರ್ನ್ ಹೋಲ್ ಹೋಲಿಸ್ಟಿಕಲಿ. ಎಸ್. ಸೊ ಈ ಚಾಲೆಂಜಸ್ ಇರೋದ್ರಿಂದ ಅಷ್ಟರಲ್ಲಿ ಅವರಿಗೆ ಯಾವಾಗ ಟ್ರಾನ್ಸ್ಫರ್, ಒಂದು ಬ್ಯಾಗಲ್ಲಿ ಇರ್ತಾರೆ ಯಾವಾಗಲೂ. ದೇ ಆರ್ ಆಲ್ವೇಸ್ ವಿತ್ 1 bag ರೆಡಿ. ಸೊ ಅವ್ರು ಏನಂದ್ರೆ ಇವತ್ತಿನ ಮಾಡಿ ಮುಗಿಸ್ಬಿಟ್ಟು ಹೋಗೋದು ಅಷ್ಟೇ. ಅವ್ರು ದೇ ಆರ್ ಆಲ್ ಲುಕಿಂಗ್ ಎಟ್ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರದ್ದು ಲೈಫ್ ಲೈನ್ ಇನ್ 1 ಡಿಪಾರ್ಟ್ಮೆಂಟ್ ದೇ ಎಕ್ಸ್ಪೆಕ್ಟ್ ಟು ಬಿ ನಾಟ್ ಮೋರ್ ದೆನ್ 18 months. ಅವ್ರು ಎಷ್ಟಾಗುತ್ತೋ ಅಷ್ಟು 18 months ಪ್ರಾಜೆಕ್ಟ್ ಮಾಡಕ್ ನೋಡ್ತಾರೆ, ಸೊ ದಟ್ ಅವ್ರ ಹೆಸರಲ್ಲಿ ಅದಾಗುತ್ತೆ ಅಂತ ಹೇಳಿ ಅವ್ರ ಪೀರಿಯಡ್ ಅಲ್ಲಿ. ಸೊ ಲಾರ್ಜರ್ ಪ್ರಾಜೆಕ್ಟ್ ತಗೊಂಡಾಗ ದೇರ್ ಇಸ್ ಎ ಗ್ಯಾಪ್. ಯಾಕಂದ್ರೆ ದೀಸ್ ಪೀಪಲ್ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್. ಹೊಸಬನು ಬಂದಿದ ತಕ್ಷಣ ಅವ್ನು ಬೇರೆ ಪ್ಲಾನಿಂಗ್ ಅಲ್ಲಿ ಹೋಗ್ತಾನೆ. ಸೊ ಈ ಪ್ರಾಬ್ಲಮ್ ಹೋಗ್ಬೇಕಾದ್ರೆ ಒಬ್ಬೊಂದು ಟರ್ಮು ಮಿನಿಮಮ್ 3 years or 5 years ಕೊಡಬೇಕು ಅವರಿಗೆ. ಇದು ಕೊಡದೇ ಇದ್ರೆ ದಿಸ್ ಇಸ್ ದ ಪ್ರಾಬ್ಲಮ್. I don't know in other countries what is the term of IAS or officers or anyone in the department. But if you are giving them 18 months or a corporator 1 ವರ್ಷ, ಅವೆಲ್ಲ ನಡೆಯಲ್ಲ. 1 ವರ್ಷದಲ್ಲಿ ಏನು ನಡೆಯಲ್ಲ. 3 5 ವರ್ಷ ಕೊಡಲೇಬೇಕು. ಏನಿದ್ರು ಅವ್ರ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನೀವು 3 ವರ್ಷ ಕೊಡಬೇಕು. ಇಲ್ಲದೇ ಇದ್ರೆ ಇಟ್ ಇಸ್ ಓನ್ಲಿ ಪಾಲಿಸಿ ಮ್ಯಾಟರ್ಸ್ ಅಷ್ಟೇ ಬರೀತಾ ಇರ್ತಾರೆ. ಇಂಪ್ಲಿಮೆಂಟೇಷನ್ ಅವ್ರ ರೋಲ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವಾಗ ನಾನು ಆವಾಗಲೇ ಹೇಳಿದೆ, ಇವತ್ತಿನ ದಿನದ ಮಾತುಕತೆ ನಮ್ಮ ಊರು ಅಂದರೆ ನಮ್ಮ ಬೆಂಗಳೂರು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ಅದು ಸ್ಪೆಷಲಿ ನೀವು ಟ್ವಿಟ್ಟರಲ್ಲಿ ನೋಡ್ತು ಅಂತ ಹೇಳಿದ್ರೆ, ಎಕ್ಸಲ್ಲಿ ನೋಡ್ತು ಅಂತ ಹೇಳಿದ್ರೆ, ಬೆಂಗಳೂರು ಬಗ್ಗೆ ಕೂತಿದ್ದು ನಿಂತಿದ್ದು ಸಣ್ಣದು ದೊಡ್ಡದು ಎಲ್ಲ ಕೂಡ ನಾವು ಅದನ್ನು ಶೇರ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಊರು ಬೆಂಗಳೂರು ನಮ್ಮ ಊರಾಗಿ ಉಳಿದಿಲ್ಲ. ಎಂಟೈರ್ ವರ್ಲ್ಡಲ್ಲಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಚರ್ಚೆ ಕೂಡ ಅಷ್ಟೇ, ಕೆಲವರು ವಿಷಯ ಗೊತ್ತಿರೋರು ಅನ್ಕೋಬಹುದು, ಮತ್ತು ಯಥಾ ಪ್ರಕಾರ ಇವರು ಬೆಂಗಳೂರು ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ. ಆಟೋ ಸಜೆಷನ್ ಅನ್ನೋದು ಒಂದಿದೆ. ನಾವು ಪದೇ ಪದೇ ಹೇಳ್ತಾನೆ ಇರಬೇಕಾಗುತ್ತೆ ಕೆಲವು ವಿಷಯಗಳನ್ನು. ಮತ್ತು ಅದು ಪದೇ ಪದೇ ಹೇಳಬೇಕಾದ್ರೂ ಕೂಡ ಬೇರೆ ಬೇರೆ ವಾಯ್ಸಸ್ಸು ಬೇರೆ ಬೇರೆ ಸೆಕ್ಟಾರ್ ಕಡೆಯಿಂದ ಬರಬೇಕಾಗತ್ತೆ. ಒಂದೇ ಸಮಸ್ಯೆನ ಮತ್ತೊಂದು ಮಲ್ಟಿಪಲ್ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ಗೌತಮ್ ಕಾಮತ್ ಅವರ ಅನುಭವ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಅವ್ರು ಮಾತಾಡಬೇಕಾದ್ರೆ ನೀವು ಬಹುಶಃ ಅಬ್ಸರ್ವ್ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅವರು ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಿಲ್ಲ, ರಿಪೋರ್ಟ್ಗಳನ್ನು ಕೋಟ್ ಮಾಡೋಕ್ಕೆ ಹೋಗಲಿಲ್ಲ. ಅವರು ಫುಟ್ವರ್ಕ್ ಮಾಡಿದ್ದಾರೆ, ಜನರ ಜೊತೆಗೆ ಕೆಲಸ ಮಾಡಿದ್ದಾರೆ, ಸಮಸ್ಯೆ ಏನು ಪರಿಹಾರ ಏನು ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅದೇ ತರಹ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ಒಬ್ಬ ರೆಸಿಡೆಂಟು, ಒಬ್ಬ ಇಂಡಿವಿಜುವಲು ಮತ್ತು ಸಿಟಿಸನ್ ಆಫ್ ದ ಸಿಟಿ
ಅವರ ಒಂದು ವಾಯ್ಸು ನಮಗಿವತ್ತು ಮುಖ್ಯ ಆಗುತ್ತೆ. ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಅವ್ರದ್ದು ಇವತ್ತು ನಾವು ಇದನ್ನು ಇಲ್ಲಿ ನಾವು ಶೇರ್ ಮಾಡ್ತಾ ಇದ್ದೀವಿ. ಮತ್ತು ಪರಿಹಾರ ಅಂತ ಬಂದಾಗ ಕಡೆಗೆ ನಮಗೆಲ್ರಿಗೂ ಗೊತ್ತಿರೋದನ್ನು ಕನ್ಸ್ಟ್ರಕ್ಟಿವ್ ಆಗಿ ಅವರು ಅದನ್ನು ಎಂಡೋರ್ಸ್ ಮಾಡಿದ್ರು. ಒಂದು ಪಾಲಿಟಿಷಿಯನ್ಸ್ ಕಡೆಯಿಂದ ಪಾಲಿಟಿಷಿಯನ್ಸು ಅವರೇನು ಕೆಲಸ ಮಾಡಲ್ಲ, ಅಲ್ಲಿ ಇರೋ ಬ್ಯೂರೋಕ್ರಾಟ್ಸು ಆಫೀಸರ್ಸನ್ನೇ ಕೆಲಸ ಮಾಡೋದು. ಆಫೀಸರ್ಸ್ಗೆ ಇರುವಂತಹ ಲಿಮಿಟೇಷನ್ಸು ಎಷ್ಟೋ ಜನಕ್ಕೆ ಗೊತ್ತಿತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸರ್ಕಾರದ ಜೊತೆಗೆ ಮತ್ತು ಪವರ್ ಹೌಸ್ ಜೊತೆಗೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಡೀಪ್ ಇನ್ಸೈಡ್ ಹೋದ್ರೇ ಗೊತ್ತಾಗೋದು ಈ IAS KAS ಎಷ್ಟೇ ಅವ್ರಿಗೆ ಫ್ಯಾನ್ಸಿ ಪ್ರೊಫೆಷನ್ ಆದರೂ ಕೂಡ ಒಳಗಡೆ ಇರೋ ಪ್ರಿಕ್ಸು ಹೊರಗಡೆ ಬರಲ್ಲ. ಆ ಪ್ರಿಕ್ಸ್ ಜೊತೆಗೆ ಅವ್ರು ಅಡ್ಜಸ್ಟ್ ಆಗಿರ್ತಾರೆ. ಅವ್ರ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ 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 ನಾವು ಕೂಡ ನಮ್ಮಾಗಿರ್ತೀವಿ. ವಿಷಯ ಇದು ಅಂದರೆ ವಿಷಯ ಸರ್ಕಲ್ ಹೀಗೆ ಇದೆ. ಆದರೆ ಬೆಂಗಳೂರಿಂದ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಸರ್ಕಾರನ ಅಥವಾ ಡಿಸಿಷನ್ ಮೇಕರ್ಸ್ನ, ನಮ್ಮೂರನ್ನ ಹಾಳು ಮಾಡ್ದಂಗೆ ದಯವಿಟ್ಟು ಹುಬ್ಳಿ ಧಾರವಾಡನ ಈಗ ಮುಟ್ಟಿದ್ದೀರಾ, ಮೈಸೂರು, ಮಂಗಳೂರು, ದಾವಣಗೆರೆ ಇಂಥ ಊರುಗಳನ್ನು ಬೆಂಗಳೂರು ಮಾಡ್ದಂಗೆ ದಯವಿಟ್ಟು ಮಾಡಬೇಡಿ. ಎಲ್ಲರಿಗೂ ಆಸೆ ಇದೆ, ದುಡ್ಡು ಮಾಡಬೇಕು ಅಂತ ಆಸೆ ಇದೆ, ಆದರೆ ಪವರಿಗೆ ಬಂದು ಊರು ಕೇರಿನ ಮಾತ್ರ ದಯವಿಟ್ಟು ಹಾಳು ಮಾಡಬೇಡಿ ಅಂತ ಇವತ್ತಿನ ದಿನ ಈ ಒಂದು ಮಾತುಕತೆಯಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ರೆಗ್ಯುಲರ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಗದೇ ಇರೋಂತಹ ಒಂದು ಮಾತುಕತೆ, ಒಂದು ಆಲೋಚನೆ ನಮ್ಮ ಸಾರಥಿ ಕಮ್ಯುನಿಕೇಷನ್ನು ನಾವು ಶುರು ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಒಂದು ಕಾಮೆಂಟು, ನಿಮ್ಮ ಒಂದು ಒರಿಜಿನಲ್ ಸಬ್ಸ್ಕ್ರಿಪ್ಷನ್ನು, ನಿಮ್ಮ ಒಂದು ವ್ಯೂಸ್ ಆ್ಯಂಡ್ ರಿವ್ಯೂಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೊತ್ತು ನೀವು ಕೇಳಿದ್ದೀರಾ ಅವ್ರ ಮಾತನ್ನು. ಸೊ ಇನ್ನೊಂದು ಸಲ ಕೇಳಿ, ಮತ್ತು ಎಷ್ಟರ ಮಟ್ಟಿಗೆ ಪ್ಯಾಷನೇಟಾಗಿ ನಮ್ಮ ಊರನ್ನು ನಾವು ಅರ್ಥ ಮಾಡ್ಕೋಬೇಕು, ಇಟ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಾಮತ್ರೆ. ಥ್ಯಾಂಕ್ಸ್, ಧನ್ಯವಾದ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮ್ಮ ಗ್ರೂಪ್ಗೆ. ಹಾಗೆ